ಈಗ ಯಾರು ಕೋರ್ಸ್ ಕಂಪ್ಲೀಟ್ ಮಾಡಿದ ಅವರಿಂದ ಜಾಸ್ತಿ ಹೊತ್ತಲ್ಲ, ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಏನಾದ್ರು 1 ನಿಮಿಷ ಅಥವಾ 30 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ ಇಸ್ ಆಲ್ಸೋ ಫೈನ್. ಏನ್ ಅನ್ನಿಸ್ತು? ಒಂದು ಅಂಶ ಯಾವ್ದು ತುಂಬಾ ಇಂಪ್ರೆಸಿವ್ ಆಗಿತ್ತು? ಮೇ ಬಿ ಅದು ರೈಟ್ ಫ್ರಮ್ ಅಫ್ಕೋರ್ಸ್ ನಾವು 1 to 1 ಅಲ್ಲಿ ಮಾತಾಡಿದ್ದೀನಿ, ಫೀಡ್ಬ್ಯಾಕ್ ತಗೊಂಡಿದ್ದೀನಿ. ಆ ಆದ್ರೂ ಸಹಿತ ಅಷ್ಟು ದೊಡ್ಡದಾಗಿ ಬೇಡ, ಸಣ್ಣದಾಗಿ ಕೋರ್ಸ್ ಬಗ್ಗೆ ಮತ್ತೆ ಆ ಪರಿವರ್ತನೆ ಬಗ್ಗೆ ಏನಾದ್ರು ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ ಅಂತ ಕೇಳ ಕುತೂಹಲ ಎಲ್ಲರಿಗೂ ಇದೆ. ಸೊ ಆ ಎಲ್ಲಿಂದ ಶುರು ಮಾಡೋಣ? ಯಾರಿಂದ ಶುರು ಮಾಡುವ? ಈ ಓವರ್ ಆಲ್ ಜರ್ನಿ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಅಷ್ಟೇ, ಜಾಸ್ತಿ ಹೊತ್ತು ಬೇಡ. ಸರಿ. ನೀವ್ ಹೇಳ್ತೀರಾ? 1 ನಿಮಿಷ ನಿಮ್ನ ಸ್ಪಾಟ್ ಲೈಟ್ ಮಾಡ್ತೀನಿ. ಜನಂದ ಪೂಜಾ, ನೀವು ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ, ಮೋಸ್ಟ್ಲಿ ಆರ್ ಯು ಡ್ರೈವಿಂಗ್? ಇಲ್ಲ ಇಲ್ಲ, ಸರಿ ಉಂಟಲ್ಲ ಸರಿ. ಒಂದು ನಿಮಿಷ. ನಿಮ್ಮ ಮುಖ ಕಾಣ್ತಾ ಇಲ್ಲ. ಮತ್ತೆ ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಸಿ ಯು. ಹಾ ನೋಡಿ. ಹಾ, ಈಗ ಕಾಣಿಸ್ತೀರಾ, ಈಗ ಕಾಣಿಸ್ತೀರಾ. 1 ನಿಮಿಷ ನಿಮ್ಮ ಸ್ಪಾಟ್ ಲೈಟ್ ಮಾಡ್ತೇನೆ. ಎಸ್ ಸರ್, ಗೋ ಹೆಡ್. ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಒಂದು ಜರ್ನಿ ಅಂದ್ರೆ GK ಸೇರಿದವರು ನಾ ಸಾಧಾರಣ 90+90 180 ದಿವಸ ನಿಮ್ಮ ಇದರಲ್ಲಿ ಒಂದು ಇಷ್ಟು ದಿವಸ ಇದು ಮಾಡಿದಿರಲ್ಲ, ಅದರಲ್ಲಿ ಒಂದೇ ಒಂದು ನಿಮಗೆ ಕೋಪ ಇದ್ದಿರ್ಲಿಲ್ಲ. ಆ ಕೋಪ ಇಲ್ಲದ್ರಿಂದ ನಾವು ಕೂಡ ಎಲ್ಲಿ ಮನೆಯಲ್ಲಿ ಕೂಡ ಈಗ ಎಲ್ಲಿ ಜಗಳ ಮಾಡುದರಲ್ಲಿ ಆಗಲಿ ಯಾವುದರಲ್ಲಿ ಇದಿಲ್ಲ. ನೀವು ಇಷ್ಟು ದಿವಸ ನಿಮಗೆ ಎಷ್ಟು ಕೆಲವೊಂದು ವಿಡಿಯೋ ಹಾಕುವಾಗ ಇದು ಕೆಲವರು ವಿಡಿಯೋ ಮಾಡಿ ಇದು ಮಾಡಿ ಅಂತ ಹೇಳ್ತಿದ್ರು, ಆದ್ರೆ ನಿಮ್ಮ ಮುಖದಲ್ಲಿ ಕೋಪದ ಗರ್ಜನೆ ಇದ್ದೇ ಇರ್ಲಿಲ್ಲ. ಅದು ನಂಗೆ ಸೂಪರ್ ಆಗಿದೆ ನಿಜವಾಗಿ. ಅದನ್ನು ನಾನು ಥ್ಯಾಂಕ್ ಯು ಸೋ ಮಚ್. ತಿಳ್ಕೊಂಡು ನಾನು ನಿಮಗೆ ಕೂಡ ಏನಾಯ್ತು ಅದನ್ನು ನಿಮ್ಮ ಜೀವನದಲ್ಲಿ? ಯಾವ ರೀತಿ ಬದಲಾವಣೆ ನಾನು ಆಯ್ತು? ಅದು ಅದನ್ನ ಕೇಳಕ್ ತುಂಬಾ ಅದರಲ್ಲಿ ಕುತೂಹಲ ಇದೆ. ಅದು ನಾವು ಈಗ ಮೊದಲೆಲ್ಲ ಜಗಳ ಮಾಡುದು ಮನೆಯಲ್ಲಿ ಒಂದು ವರ್ತನೆ ಅಂದ್ರೆ ಯಾವುದರಲ್ಲಿ ನಾವು ಚೆಂದ ರೀತಿಯಲ್ಲಿ ಮಾತನಾಡುದು. ನೀವು ಹೇಗೆ ಮಾತಾಡಿದ್ರಿ ಅದೇ ಟೈಪ್ ಮಾತಾಡುದು. ಯಾರ ಹತ್ರ ಸ್ವಲ್ಪ ಗಲಾಟೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಾವು ತಪ್ಪು ನಾವು ನಾವು ತಪ್ಪಿದರೆ ಅವರು ತಪ್ಪುದಲ್ಲ. ನಾವು ಕರೆಕ್ಟ್ ಆಗಿ ಜಜ್ಮೆಂಟ್ ಇಟ್ಟಿದ್ದೀವಿ ನಾವು. ನೀವು GK ಅವರದ್ದು ಒಂದೇ ಒಂದು ಇಷ್ಟು ದಿವಸದಲ್ಲಿ ಕೋಪ ನಾನು ನೋಡೇ ಇಲ್ಲ. ನಾವು ನಿಜವಾಗಿ ಕೆಲವರು ಇರುವುದಿಲ್ಲ, ಕೆಲವರು ಇರ್ತಾರೆ ವಿಡಿಯೋ ಮಾಡಿ ಅದು ಮಾಡಿ ಅಂತ. ಒಂದು ದಿವಸ ಕೋಪದ ನೋಡಿಲ್ಲ ನಾವು. ಯಾ ಆ ಅದು ಇದ್ದಾಗ ನಾವು ಗುರುಗಳಿದ್ದಾಗ ನಾವು ಕಲೀಲೇಬೇಕಲ್ಲ ಅದನ್ನು. ಒಬ್ಬರ ಹತ್ರ ರೀತಿ ನೀತಿ ನಾವು ಒಂದು ಟೈಪ್ ಹೋದ್ರೆ ಅಂದ್ರೆ ಅದು ನಾವು ಪರಿವರ್ತನೆ ಆಗಿದ್ದೇವೆ. ಒಂದು ಮನಸ್ಸಿನಲ್ಲಿ ಪರಿವರ್ತನೆ ಆಗಿದೆ. ಫಸ್ಟ್ ಸ್ಟೆಪ್ ಮನಸ್ಸಿನಲ್ಲಿ ಪರಿವರ್ತನೆ ಆಗಿದೆ. ಅದು ಫಸ್ಟ್ ಸ್ಟೆಪ್. ನಾವು ಮನೆಯಲ್ಲಿ ಮಾತಾಡೋ ರೀತಿ ವರ್ತನೆ, ಅದು ಹೊರಗಡೆ ಮಾತಾಡೋ ರೀತಿ ವರ್ತನೆ, ಕೋಪದಿಂದ ಗರ್ಜಿಸುವಂತದ್ದು ಯಾವುದಿಲ್ಲ ಈಗ. ನಿಂದೆ ಸರಿ, ನೀನೇ ದೊಡ್ಡವನಂತೇಳಿ ನಾವು ಈಗ ಸದ್ಯವಂತಿ. ಅದರಲ್ಲಿ ಏನು ಸಿಕ್ಕುವಂಥದ್ದು ಏನಿಲ್ಲ ನಮಗೆ. ಆ ಗಲಾಟೆ ಮಾಡಿ ಇದು ಮಾಡಿ ಎಂತದ್ದು, ಅದೆಲ್ಲ ಫಸ್ಟ್ ಸ್ಟೆಪ್ ನಂದು ಅದೇ. ಅದರಿಂದ ಮಸ್ತ್ ನಾನು ತಿಳ್ಕೊಂಡಿದ್ದೀನಿ. ವಂಡರ್ಫುಲ್. ಸೊ ಮಾನಸಿಕ ಪರಿವರ್ತನೆ, ಮನಸ್ಸಿನ ಪರಿವರ್ತನೆ, ವ್ಯಕ್ತಿತ್ವ ವಿಕಸನ ಆಗಿದೆ. ಎದುರು ನನಗೆ ಹಾ, ಬರೀ ಪಾಸಿಟಿವಿಟಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಯಾ ಹೌದು ಹೌದು ಹೌದು. ವಂಡರ್ಫುಲ್, ವಂಡರ್ಫುಲ್. ಮತ್ತೆ ಈ ಒಂದು ಕೋರ್ಸ್ ನಿಮ್ಗೆ ಇಷ್ಟವಾದಂತಹ ಒಂದು ವಿಚಾರ ಯಾವುದು? ಇದು ಬಿಟ್ಟು ಅದು ಅಫರ್ಮೇಶನ್ಸ್ ಇರ್ಬೋದು, ಸ್ಟೋರಿ ಇರ್ಬೋದು, ವಿಷನ್ ಬೋರ್ಡ್ ಇರ್ಬೋದು, ಗುರಿ ಇರ್ಬೋದು, ಡೈಲಿ ಮೆಡಿಟೇಷನ್ ಇರ್ಬೋದು, ನಾನಾ ವಿಚಾರಗಳು, ಹೊಸ ಹೊಸ ನಾವು ತಂತ್ರಗಳಿರ್ಬೋದು. ಯಾವ ನಿಮ್ಗೆ ತುಂಬಾ ಇಂಪ್ಯಾಕ್ಟ್ ಆಗಿರುವಂತ ತಿಳ್ಕೊಬಹುದು? ಬೆಳಿಗ್ಗೆ ಒಂದು ನಾವು ಮೆಡಿಟೇಷನ್ ಮಾಡ್ತೀವಲ್ಲ ನಾವು ಬೆಳಿಗ್ಗೆ, ಹ್ಮ್ ಧ್ಯಾನ, ಅದು ಸೂಪರ್ ಆಗಿದೆ ಸರ್. ಅದು ನಾವು ನಿಜವಾಗಿ ನೀವೊಂದು ಹೇಳಿದ್ರಿ 50 ವರ್ಷ ಇದ್ರಂದ್ರೆ 50 ಮಿನಿಟ್ ಮಾಡುದು. ಅದು ಬೆಳಿಗ್ಗೆದ್ದು ಆ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಅಲ್ಲಿ ಮಾಡಿದ್ರೆ ಅಂದ್ರೆ ಯಾರಿಗೂ ಯಾವುದು ಇದು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಸೂಪರ್ ಸೂಪರ್ ಸರ್. ಅದು ಬೆಳಿಗ್ಗೆ ನಾವು ಮಾಡುವಂಥದ್ದು ಈ 5 ಗಂಟೆಯಲ್ಲಿ ನಾವು ಡೈಲಿ ಮಾಡ್ತೇವಲ್ಲ ಸರ್ ಧ್ಯಾನ, ಅದರಂತ ಯಾವುದೇ ಇಲ್ಲ. ಅದು ನಿಜವಾಗಿ ಸೂಪರ್. ಏನು ಅವನು ಯಾವ ಟೈಪ್ ಓದವನು ಕೂಡ ಸರಿಯಾಗಿ ಬರ್ಬೋದು ಅದರಲ್ಲಿ. ಅದು ಸೂಪರ್ ಸರ್. ಯಾ ಅದು ಅದು ನಿಜವಾಗಿ ಥ್ಯಾಂಕ್ ಯು. ಹೇಳ್ಬೇಕಲ್ಲ.
ಯಾ ಶ್ಯೂರ್, ಬಿಕಾಸ್ ಮೈಡಿಗೆ ಇಂಟೆನ್ಷನ್ ಸೆಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಮಾನಸಿಕವಾಗಿ ತಯಾರಿ ನಡೆಸೋದು, ಪ್ರತಿ ಈ ದಿನ ಹೇಗೆ ಇಡಬೇಕು ಅನ್ನೋದನ್ನ ನಾವು ಆಂಕರಿಂಗ್ ಮಾಡೋದು, ಅದು ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನ ನಾವು ಯಶಸ್ವಿಯಾಗಿ ಮಾಡ್ಬಿಟ್ರೆ ದಿನ ಎಲ್ಲ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ, ತುಂಬಾ ಸ್ಮೂತ್ ಆಗಿ ಆಗುತ್ತೆ. ಸೊ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ಸೋ ಮಚ್ ಯುವರ್ ಫೀಡ್ಬ್ಯಾಕ್. ಎನಿಥಿಂಗ್ ಇಸ್ ದೇರ್? ಏನಾದ್ರು ಹೇಳೋದಿದೆಯಾ ಕ್ವಿಕ್ ಆಗಿ? ಕ್ವಿಕ್ಕಾಗಿ ಹೇಳುವುದಂತದ್ದು ಏನಂದ್ರೆ, ಸುಮಾರು ನಮ್ಮಲ್ಲಿ ಮಸ್ತ್ ಮನೋಭಾವ ಮತ್ತೆ ಕೆಲವೊಂದು ಚೇಂಜಸ್ ಆಗಿದೆ ಸರ್. ನಾವು ನಿಜವಾಗಿ ಹೇಳ್ಬೇಕಂದ್ರೆ ನಾವು ಮಸ್ತ್ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ದೆವು. ಈ ಇದಕ್ಕೆ ಹೋದ ಮೇಲೆ ನಾವು ಸ್ವಲ್ಪ ಎಲ್ಲೇ ಹೋಗ್ತಿದ್ವಿ ನಾವು, ಅದನ್ನು ನಾವು ತಡೆದು ನಿಲ್ತಾಗೆ ಆಗಿದೆ ಈಗ ನಮಗೆ. ತಡೆದು ನಮ್ಮನ್ನು ಎಲ್ಲೇ ಅಂದ್ರೆ ಎಲ್ಲೇ ಹೋಗ್ತಿದ್ದೆ ನಾನು ನಿಜವಾಗಿ. ಅದನ್ನು ನನ್ನನ್ನು ದಾರ ಹಾಕಿ ಕಟ್ಟಿ ಹಿಡಿದಂಗೆ ಆಗಿದೆ. ಅದರಿಂದ ನಾ ಈಗ ದಾರನ್ನು ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ನಮ್ದು ಒಂದು ಸಾಧಾರಣ ಬಿಸ್ನೆಸ್ ನಲ್ಲಿ ನಾನೊಂದು 30 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೇನೆ ನನ್ನ ಬಿಸ್ನೆಸ್ ಅಲ್ಲಿ. ಅದರಲ್ಲಿಂದ ನಾವು ಈಗ ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ಯಾವ ಸ್ಟೆಪ್ ನಲ್ಲಿ ಹೋಗ್ಬೇಕು, ಯಾವ ಜಡ್ಜ್ಮೆಂಟ್ ಅಲ್ಲಿ ಹೋಗ್ಬೇಕು. ಕಳ್ಕೊಂಡ ಮೇಲೆ ನಾವು ಅದನ್ನು ಇನ್ನೂ ಕಳ್ಕೊಳ್ಬಾರ್ದು, ಅದನ್ನು ಯಾವ ಸ್ಟೆಪ್ಗೆ ಹೋಗ್ಬೇಕು, ಆ ರೀತಿಯಲ್ಲಿ ಎಲ್ಲ ಕಂಪ್ಲೀಟ್ ತಿಳ್ಕೊಂಡಿದ್ದೇನೆ ಸರ್ ನಾನು. ಯಾವ ವಂಡರ್ಫುಲ್. ರೀತಿಯಲ್ಲಿ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ವಿಧಾನದ ಇದೆ ಹಣ ಸಂಪಾದನೆಗೆ ದಾರಿ. ಕಳ್ಳತನದಲ್ಲ, ಬೇರೆ ಬೇರೆ ವಿಧಾನ ಇದೆ. ಅದನ್ನು ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಇದು ಮಾಡಿ ಬಯಸ್ ಮಾಡಬೇಕು. ಈಗ ಲಾಸ್ ಆಯ್ತು ಅಂತೇಳಿ ಹೋಗಿ ಕೆಲವರು ಏನೇನೆಲ್ಲ ಆಗ್ತಿರ್ತಾರೆ. ಅಂಥದ್ದನ್ನು ನಾವು ಕಂಪ್ಲೀಟ್ ಮನೋ ಪರಿವರ್ತನೆ ಆಗಿದ್ದೇನೆ ನಿಜವಾಗಿ ಹೇಳ್ಬೇಕಂದ್ರೆ. ಇನ್ನು ಒಮ್ಮೆಲೆ ವಂಡರ್ಫುಲ್ ಆಗ್ಲಿಕ್ಕೆ ವಂಡರ್ಫುಲ್. ಕಷ್ಟ. ಅದನ್ನು ಸ್ಟೆಪ್ ಬೈ ಸ್ಟೆಪ್. ಈಗ ನಮ್ಮ ಮನೆಯವರಿಗೆ ಯಜಮಾನಿಗೆ ಕೂಡ ಒಂದು ವ್ಯವಹಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಇದು ಬರ್ತದೆ. ಬೇರೆ ಬೇರೆ ಸ್ಟೆಪ್ ಇಂದ ಬರ್ಲಿಕ್ಕೆ, ಒಂದೇ ಸಲ ಬರ್ಲಿಕ್ಕೆ ಅಂತ ಯಾವುದರಲ್ಲಿ ಇರುವುದಿಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಅಂದ್ರೆ ಕಂಪ್ಲೀಟ್ ಮಾನಸಿಕ ಮನೋನ ಪರಿವರ್ತನೆ ಆಗಿದ್ದೀನಿ ನಿಜವಾಗಿ ಹೇಳ್ಬೇಕಂದ್ರೆ. ಅದಕ್ಕೆ ನಾನು ಫಸ್ಟಿಗೆ ನಾನು ನಿಮ್ಮ ಹತ್ರ ಕೈ ತೋರಿಸಿದ್ದು. ವಂಡರ್ಫುಲ್. ಇನ್ನು ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಫೀಡ್ಬ್ಯಾಕ್. ಎಸ್, ಐ ಕ್ಯಾನ್ ಆಲ್ಸೋ ವಿಟ್ನೆಸ್ ದಟ್. ಯಾವ ರೀತಿ ಇನಿಷಿಯಲಿ ಯು ಹ್ಯಾಡ್ ಚಾಲೆಂಜಸ್ ಇನ್ ಮೇಂಟೈನಿಂಗ್ ಯುವರ್ ಫೈನಾನ್ಸ್, ಆಮೇಲೆ ಫೈನಾನ್ಸ್ ನಾಲೆಜ್ ಗೊತ್ತಾದ ಮೇಲೆ ನೌ ಯು ಆರ್ ಆನ್ ಟ್ರ್ಯಾಕ್. ನೀವು ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಖರ್ಚು ವೆಚ್ಚಗಳನ್ನ. ಯಾವ ರೀತಿ ಈಗ ಲೋನ್ ರೀಪೇಮೆಂಟ್ ಕೂಡ ಯಾವ ರೀತಿ ಮಾಡೋ ಯೋಜನೆಗಳನ್ನ ಮಾಡಿದ್ದೀರಾ. ಐ ನೋ ಅಬೌಟ್ ಇಟ್. ಆದ್ರಿಂದ ಯು ಆರ್ ಗೋಯಿಂಗ್ ಟು ಕಮ್ ಔಟ್ ಆಫ್ ಯುವರ್ ಇಶ್ಯೂಸ್ ವೆರಿ ವೆರಿ ಸೂನ್. ಆ ಕಾನ್ಫಿಡೆನ್ಸ್ ನನಗಿದೆ. ಓನ್ಲಿ ಥಿಂಗ್ ಇಸ್ ವಿ ನೀಡ್ ಟು ಬಿ ಇನ್ ದ ಪ್ರಾಸೆಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಇನ್ಪುಟ್ಸ್. ಥ್ಯಾಂಕ್ ಯು. MPTY ಪುಂಜಾ, ಯಾ, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೋದು, MPTY ಹೇಳ್ಬೋದು, ಎನಿಥಿಂಗ್ ಯು ಕ್ಯಾನ್ ಸೇ. ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ 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 ಶೇರಿಂಗ್. ವೆರಿ ಪವರ್ಫುಲ್ ಶೇರಿಂಗ್. ದ ಹೋಲ್ ಪರ್ಪಸ್ ಏನಿದೆ, ಆ ಮಾನಸಿಕ ಪರಿವರ್ತನನ್ನು ಯಶಸ್ಸಿನ ಕಡೆ ಹೋಗೋದಕ್ಕೆ ನನ್ನ ಮನಸ್ಸನ್ನ ಪ್ರಿಪೇರ್ ಮಾಡಿಸ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಸಕ್ಸಸ್. ಅಷ್ಟೇ ಸಕ್ಸಸ್ ಅಂದ್ರೆ. ಸಕ್ಸಸ್ ಅಂದ್ರೆ ನಾನೊಂದು ಮನೆ ಕಟ್ಬಿಡ್ಬೇಕು, ಕಟ್ಟಾದ್ಮೇಲೆ ನಾನು ಕೂತ್ಕೊಂಡು ಗೃಹ ಪ್ರವೇಶ ಮಾಡಿದ್ದೀನ, ಅಥವಾ ಆ ಒಂದು ಮೊತ್ತ ನಾನು ಸಂಪಾದಿಸ್ಬೇಕು, ಅಥವಾ ನನಗೆ ಆ ಒಂದು ಮದುವೆ ಆಗಿ ಮಕ್ಕಳಾಗ್ಬೇಕು. ನಾಟ್ ನೆಸಸರಿ. ದ ಮೂಮೆಂಟ್ ನಾನು ಆ ಗುರಿಯ ಕಡೆ ನಡೆಯಕ್ಕೆ ಶುರು ಆದಾಗ ಸಕ್ಸಸ್. ಅದು ಖಂಡಿತ ಶ್ಯೂರ್, ಯಾರು ತಪ್ಸಕ್ಕಾಗಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ನಡೆಯಕ್ಕೆ ಶುರು ಆಗಿದ್ದೀನಿ. ಆ ಡೆಸ್ಟಿನೇಷನ್ ಹೋಗ್ತೀನಿ. ಮೇ ಬಿ ಸ್ವಲ್ಪ ಸ್ಲೋ ಹೋದ್ರೆ ಸ್ಲೋ ಹೋಗ್ತೀನಿ, ಫಾಸ್ಟ್ ಆಗಿ ಓಡಿದ್ರೆ ಫಾಸ್ಟ್ ಆಗಿ ಹೋಗ್ತೀನಿ, ಅಷ್ಟೇ. ಹೋಗೋದಂತೂ ಖಚಿತ. ಆದ್ರಿಂದ ಅದ್ಭುತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎನಿವೇ, ಯಾ, ದಟ್ಸ್ ವಂಡರ್ಫುಲ್ ಶೇರಿಂಗ್ ಬೈ ಪೂಂಜಾ. ನೆಕ್ಸ್ಟ್ ಹೂ ವುಡ್ ಲೈಕ್ ಟು ಶೇರ್? ಕ್ವಿಕ್ ಆಗಿ ಇದು ಮಾಡೋಣ. ಏನು ಹೇಳ್ಬೋದು ಅಂದ್ರೆ, ಐ ವಿಲ್ ಹೆಲ್ಪ್ ಯು. ಈ 90 ದಿನಗಳಲ್ಲಿ ನಿಮ್ಗೆ ತುಂಬಾ ಇಂಪ್ರೆಸ್ ಆಗಿದ್ದೇನು? ಯಾವ್ದಾದ್ರು ಒಂದು ಅಂಶ ನೀವು ಹೇಳ್ಬೋದು ಇಷ್ಟು ವಿಚಾರಗಳಲ್ಲಿ. ಮತ್ತೆ ಏನು ಬದಲಾವಣೆ ಅಂತ ಏನಾಗಿದೆ? ಬದಲಾವಣೆ ಏನಾದ್ರು 2 ಪದಗಳು ಅಷ್ಟು ಮಾತ್ರ ಕ್ವಿಕ್ ಆಗಿ ಹೇಳ್ಬೋದಾ? ಇಸ್ ದಟ್ ಫೈನ್? ಯಾ. ಹೂ ಹೆಸ್ ನೆಕ್ಸ್ಟ್? ಹೂ ಇಸ್ ನೆಕ್ಸ್ಟ್? ಎಸ್, ಚೌಧರಿ ಸರ್. ಚೌಧರಿ ಸರ್, ನಿಮಗೆ ನಾನು ಸ್ಪಾಟ್ಲೈಟ್ ಆಗ್ತಾ ಇದ್ದೀನಿ. ಹಾ, ಹಾಕದ್ನ? think again why they are on the spotlight for everyone. 1 second.
Yeah. Yes, sir. Please go ahead, sir. ನೀವು ಕಾಣಿಸ್ತಾ ಇದ್ದೀರಿ. Yes. We're able to see you. ನಿಮ್ಮ ಮಾತು ಕೇಳ್ತಾ ಇಲ್ಲ. ಮ್ಯೂಟ್ ಅಲ್ಲಿ ಇದ್ದೀರಿ ಅನ್ಸುತ್ತೆ. ಸರ್ ನಾ ಹೇಳ್ಬೋದಾ? ಹಾ, ಹೇಳಿ ಸರ್. ಪ್ಲೀಸ್ ಗೋ ಹೆಡ್ ಸರ್. ಎಸ್ ಸರ್. ಮಿತಿ ಇಲ್ಲದ ಅಪರಿಮಿತ ಸರ್ ಲೋಕದಲ್ಲಿ ಬ್ರೇಕ್ ಆಯ್ತು. ಮತ್ತೊಮ್ಮೆ ನಿರಂತರವಾಗಿ ಶುರು ಮಾಡ್ಬೋದಾ? ಪರಿವರ್ತನೆ ನಾವೆಲ್ಲ ಸೇರಿರುವುದೇ ದೈವಿಕ ಕೃಪೆ. ಏನ್ ಸರ್? ಬ್ರೇಕ್ ಆಗಿತ್ತು, ಒಂಚೂರು ಮತ್ತೆ ಶುರು ಮಾಡ್ಬೋದಾ? ನಿಮ್ಮ ಕೇಳ್ತಾ voice ಇಲ್ಲ break ಸರ್? ಇದೆ. ಈಗ ಕೇಳ್ತಾ ಇದೆ. ಮತ್ತೊಮ್ಮೆ ಹೇಳ್ಬೋದಾ? ಓಕೆ, ಇನ್ನೊಂದ್ಸಲ ಸರ್, ಹೇಳ್ತೀನಿ. ಕೇಳ್ತಾ ಸರ್? ಈಗ ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆ. ಮಿತಿ ಇಲ್ಲದ ಅಪರಿಮಿತ ಲೋಕದಲ್ಲಿ ನಿರಂತರವಾಗಿ ಪರಿವರ್ತನೆ ಹೊಂದಿ ಗುರಿ ಸಾಧನೆಗೆ ಸಾಗುವ ಮಾರ್ಗದಲ್ಲಿ ನಾವೆಲ್ಲ ಸೇರಿರುವುದೇ ದೈವಿಕ ಕೃಪೆ. ನಿಮ್ಮ ಕಲಿಕೆಯ ಸಂಬಂಧ ನಿರಂತರವಾಗಿರಲಿ, ಇದು ನನ್ನ ಆಶಯ. ವಾವ್, ಎಕ್ಸಲೆಂಟ್ ಅದರ ಸರ್, ಜೊತೆಗೆ ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್. ಹಣ ಉಳಿತಾಯ ಮಾಡೋದು ಹೇಗೆ ಅನ್ನೋದನ್ನ ಈ 90 ದಿನದಲ್ಲಿ ಹೆಚ್ಚು ಹಣ ಉಳಿತಾಯ ಮಾಡಿದ ಹೆಗ್ಗಳಿಕೆ ನನ್ನದು. ವಾವ್ ವಾವ್ ವಾವ್, ವಂಡರ್ಫುಲ್ ವಂಡರ್ಫುಲ್, ಎಕ್ಸಲೆಂಟ್ ಎಕ್ಸಲೆಂಟ್. ಅದ್ಭುತ ಸರ್, ಅದ್ಭುತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ವಂಡರ್ಫುಲ್ ಫೀಡ್ಬ್ಯಾಕ್. ಒಂದು ಕವಿತೆನ ಹೇಳಿದ್ರಿ ನೀವು. ಅದ್ಭುತವಾಗಿ. ಹೆಂಗ್ ಸರ್ ಮಾಡಿದ್ರಿ ಅದು? ಯಾವಾಗ ಮಾಡಿದ್ರಿ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈಗ ಇಲ್ಲಿ ಕೂತಾಗ ಯೋಚನೆ ಬಂದು ಮಾಡಿದ್ದಾರೆ. ಈಗಲೇ ಯೋಚನೆ ಮಾಡಿದ್ರ? ವಾವ್, ರಿಯಲಿ ನೈಸ್ ಸರ್, ರಿಯಲಿ ಗ್ರೇಟ್. ನೀವು ಅದನ್ನ ಶೇರ್ ಮಾಡ್ತೀನಿ ಸರ್. ನೀವು ಆಶು ಕವಿನಾ ಹೇಗೆ? ಆಶು ಕವಿ? ಹಾಗೇನಿಲ್ಲ, ಹಾಗೇನಿಲ್ಲ ಸರ್. ಅದು ಒಂದು ನಿಮ್ಮ ಸಂಬಂಧ ಚೆನ್ನಾಗಿದ್ದಾಗ ಆ ತರದ ಭಾವನೆಗಳು ಸ್ಫುರಿಸ್ತವೆ. ನಿಜ ನಿಜ, ಅದ್ಭುತ. ನಿಮ್ಮಲ್ಲಿ ಒಬ್ಬ ಕವಿ ನಾವಿಲ್ಲಿ ಇರೋದಂತೂ ಕಲ್ತಿರೋದೇ ಸುಸ್ಪಷ್ಟ. ಭಾವನೆಗಳನ್ನ ಸರ್. ಈಗ ನಾವು ಈ ಹೇಳಿ ಸರ್, ಹೇಳಿ ಸರ್. 90 ದಿನದಲ್ಲಿ ಕಲಿತಿದ್ದು ಅದು ಸುಖ ಇರಲಿ, ಕಷ್ಟ ಇರಲಿ, ಒಳ್ಳೇದಿರಲಿ, ನಗೋದಿರಲಿ, ಎಲ್ಲವನ್ನ ಅದನ್ನ ಕಲ್ತಿದ್ದೇ ನಮಗೆ ಇದಕ್ಕೆ ಕಾರಣ ಒಂದು. ಮತ್ತು ಅತಿ ಹೆಚ್ಚು ಹಣ ಉಳಿತಾಯ ಮಾರ್ಗವನ್ನ ಈ 90 ದಿನದಲ್ಲಿ ಕಲ್ತಿದ್ದೇನೆ. ನಾನು ಇದಕ್ಕಿಂತ ಹೆಚ್ಚಿನ ಹಣ ಗಳಿಸಿದ್ದೆ, ಆದ್ರೆ ಉಳಿತಾಯ ಮಾಡೋ ಪ್ರವೃತ್ತಿ ಕಡಿಮೆ ಇತ್ತು. ಈ 90 ದಿನದಲ್ಲಿ ಅತಿ ಹೆಚ್ಚು ಹಣವನ್ನು ಉಳಿತಾಯ ಮಾಡಿದ್ದೇನೆ ನಾನು. ತುಂಬಾ ಇನ್ಸ್ಪೈರಿಂಗ್ ಸರ್, ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸರ್. ಬೇರೆಯವರು ಕೂಡ ಇದು ಖಂಡಿತವಾಗ್ಲೂ ಪ್ರೇರಣೆ ಆಗುತ್ತೆ. ಅವರು ಸಹಿತ ಆ ಹಾದಿಲಿ ಹೋಗಿ ಅವರು ಕೂಡ ಇದನ್ನ ಪ್ರಯೋಜನ ಪಡ್ಕೋತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್. MPTY Chaudhary ಸರ್, ವಂಡರ್ಫುಲ್ ವಂಡರ್ಫುಲ್, ವೆರಿ ಪವರ್ಫುಲ್, ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ಶೇರಿಂಗ್. ಎನಿಬಡಿ ಎಲ್ಸ್? ಹೂ ಇಸ್ ನೆಕ್ಸ್ಟ್? Yeah, Ravi. Yes, sir. Yes, sir. I'm going to spotlight you right away. Yes. Yes, sir. Please go ahead, sir. There are many things actually. I'd like to focus on two things. First is your dedication to encourage all of us and everybody being there on time. And I'm sorry I couldn't come on a regular basis because of my schedule. But it definitely is very productive. Goal settings are very helpful, and Okay. gratitude development and thanksgiving to the universe each day. How grateful we are, to each other, to the entire universe. This inward awakening is very helpful to all of us. It definitely is a reminder to me that I need to do it on a daily basis, and this course has really helped me a lot. Thank you very much. Thank you. Thank you so much. Money Very powerful attraction sharing. is also another meditation. Through meditation, that's very helpful too. Yep. Thank you. Excellent. Excellent. Wonderful. Wonderful for your, crisp and brief feedback. I really appreciate that. Thank you so much. Thank you so much. Thank you. Thank you. Very powerful. Yeah. Thank you. MPTY Ravi, please write. Or yeah, I am writing right away. Thank you so much.
Good, good. Nice sharing. Yeah. Who else? Who is next? I would like to hear from each and every one. ಸರ್ ನಮಸ್ತೆ ಸರಿ ಯಾರು? ಕೃಷ್ಣ Krishna? ಸರ್ ಎಸ್ Where ಸರ್ are you? Yeah, okay. Yeah. ಕೈ ತೋರಿಸಿದ್ದೀರಾ? Okay, I did not see that. I'm going to spotlight you right away. Just a second. Mute. Okay. Give me a minute. ಎಸ್ ಸರ್ Yes, Krishna, please go ahead. What did you feel? ಹೇಗಿತ್ತು ನಿಮ್ಮ 90 ದಿನಗಳ ಜರ್ನಿ? ಯಾವ ಒಂದು ಅಂಶ ತುಂಬಾನೇ ಶಾಲಿ ಅನ್ನಿಸ್ತು, ನಿಮ್ಮ ಮೇಲೆ ಪ್ರಭಾವ ಬೀರ್ತು, ನಿಮ್ಮ ಬದಲಾವಣೆ ತಂತು, ಯಾವ್ದು ಇಷ್ಟ ಆಯ್ತು? ಇದನ್ನ ನೀವು ಶೇರ್ ಮಾಡ್ಬೋದು. ಎಸ್, ಪ್ಲೀಸ್ ಗೋ ಅಹೆಡ್. ಸರ್ ನಂಗೆ ಇಂಪ್ರೆಸ್ ಆಗಿದ್ದು ಬದಲಾವಣೆ ವಿಷಯದಲ್ಲಿ ಒಂದು ಬೆಳಗ್ಗೆ 5 ಗಂಟೆಗೆ ಎದ್ದೇಳುವುದು, ಎರಡು ದೃಢೀಕರಣ, ನಾವು ಕೆಲಸ ಮಾಡೋದ್ರ ಮೇಲೆ ದೃಢೀಕರಣ, ಮೂರನೇದ್ದು 90 ಸೂತ್ರ ಕಥೆಗೆ ಸರ್ ನಮ್ ಬಗ್ಗೆ ನಾವೇ ಓದ್ಕೊಳ್ಳೋದು. ಅವು ಮೂರು ಇಂಪ್ರೆಸ್ ಆಗಿರೋದು. ಬದಲಾವಣೆ ಅಂತಂದ್ರೆ ಈಗ ನನ್ ಗುರಿ ಸಿಕ್ಕಿದೆ, ಏನ್ ಕೆಲ್ಸ ಮಾಡ್ಬೇಕು, ಆಮೇಲೆ ಎಷ್ಟು ರೊಕ್ಕ ಮಾಡ್ಬೇಕು, ಕೆಲ್ಸ ಮಾಡಿ ಹೇಗೆ ಕೆಲ್ಸ ಮಾಡ್ಬೇಕು ಅಂತ ಗುರಿ ಸಿಕ್ಕಿದೆ. ಇದು ನನ್ನ ಬದಲಾವಣೆ. ಇದ್ರ ಮೂಲಕ ನಾ ಹೋಗ್ತಾ ಇದ್ದೀನಿ. ಹಂಗ ಡೌಟ್ ಬಂದ್ರು ಕೂಡ ನಾನ್ ನಿಮ್ಮನ್ ಮಾತ್ರ ಬಿಡ್ತಾ ಇಲ್ಲ, ಬಿಡೋದು ಇಲ್ಲ. ಇದು ಮಾತ್ರ ನಿಮಗಂಕರ್ ನಾನ್ ಗಂಟು ಬಿದ್ದಿದ್ದೀನಿ ಈಗ. ನೀವೇ ಹೇಳ್ಬೇಕು ಸರ್ ಈಗ ಹೆಂಗ್ ಗಂಟು ಬಿದ್ದಿದ್ದೀನಿ. Yeah, thank you, Krishna. Actually, it is not a simple thing because I know ನೀವು 8 ಗಂಟೆಗೆ ಎದ್ದೇಳೋ ಮನುಷ್ಯ ಒಂದೇ ಸರಿ 5 ಗಂಟೆಗೆ ಎದ್ದೇಳೋಕೆ ನೀವು ಶುರು ಮಾಡಿದೆ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಅದು ಇಟ್ ಇಸ್ ನಾಟ್ ಎ ಜೋಕ್. ಎಲ್ಲರಿಗೂ ಸಾಧ್ಯ ಆಗಲ್ಲ. ಅವಾಗಲೇ ನೀವು ಅರ್ಧ ಕ್ರಮಿಸ್ಬಿಟ್ಟಿದ್ದೀರಾ ದಾರಿನಲ್ಲಿ. ಆ ಒಂದು ಹೆಜ್ಜೆ ಏನು ಇಟ್ಟಿದ್ರಿ ಅದು ತುಂಬಾ ಮುಖ್ಯವಾದ ಪ್ರಮುಖವಾದ ಹೆಜ್ಜೆ. ಅದು ನಿಮ್ಮ ಗುರಿನ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಆಮೇಲೆ ನೀವೇನೇನು ತಗೊಂಡೋ ನಿರ್ಧಾರಗಳು ಅದೆಲ್ಲ ತುಂಬಾ ಅತ್ಯದ್ಭುತವಾಗಿ ಮಾಡಿದ್ರಿ. ಮತ್ತೆ ಏನೇ ಸಲಹೆ ಕೊಟ್ಟರು ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಲಹೆ ತಗೊಂಡು ಅದನ್ನ 100% ಅಳವಡಿಕೆ ಮಾಡೋದ್ರಿಂದ ನಿಮಗೆ ಅದರ ಲಾಭ ಸಿಗ್ತಾ ಹೋಯ್ತು ಅಲ್ವಾ? ನಿಮ್ಗೆ ಯಾವುದೇ ಡೌಟ್ ಆಗಲಿ, ಯಾವುದೇ ಅನುಮಾನ ಆಗಲಿ ಇಲ್ಲದೆ ನೀವು ಯು ಹ್ಯಾಡ್ ಬ್ಲೈಂಡ್ ಫೇತ್. ದಟ್ ಈಸ್ ರಿಕ್ವೈರ್ಡ್. ಇವಾಗ ಹೆಂಗೆ ದೇವ್ರ ಸಹಿತ ನಾವು ಯಾಕೆ ಕೆಲಸ ಮಾಡ್ತೇವೆ ದೇವರು ಅಂದ್ರೆ, ವೆನ್ ವಿ ಹ್ಯಾವ್ ಬ್ಲೈಂಡ್ ಫೇತ್ ಅಂಡ್ ಗಾಡ್, ಇಟ್ ವಿಲ್ ವರ್ಕ್. ಗಾಡ್ ವಿಲ್ ವರ್ಕ್ ಫಾರ್ ಅಸ್. ನಾವು ಗಾಡ್ ಮೇಲೆ ನಂಬಿಕೆ ಇಲ್ಲ ಅಂತ ಸುಮ್ಮನೆ ಪೂಜೆ ಮಾಡಿದ್ರೆ ಇಟ್ ವೋಂಟ್ ವರ್ಕ್ ಇನ್ ದಟ್ ವೇ. ಯು ನೋ ವೆರಿ ವೆಲ್. ಹಾಗಾಗಿ ನೀವು ಅದು ನಂಬಿ ಒಂದು ಕ್ರಿಯೆಯಲ್ಲಿ ತೊಡಗಿದ್ರಿ, ಆದ್ರಿಂದ ನಿಮಗೆ ಅದು ಪ್ರಯೋಜನ ಸಿಗ್ತಾ ಇದೆ. ಸೊ ವೆರಿ ಸೂನ್ ಯು ಆರ್ ಗೋಯಿಂಗ್ ಟು ರೀಚ್ ಯುವರ್ ಡೆಸ್ಟಿನೇಷನ್ ಫಾರ್ ಶ್ಯೂರ್. ಆಲ್ರೆಡಿ ಆ ದಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ತುಂಬಾ ಕ್ರಿಸ್ಪ್ ಆಗಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಸೊ MPTY ಕೃಷ್ಣ ಸರ್ ಇನ್ನೊಂದು ಹೇಳಿ, ಇನ್ನೊಂದು ಹೇಳ್ತೀರಾ? ಒಂದ್ ನಿಮಿಷ. ಪ್ಲೀಸ್ ಗೋ ಅಹೆಡ್. ಹಣದ ಅಟ್ರಾಕ್ಷನ್ ಸರ್, ಅದು ಕೂಡ ತುಂಬಾ ಇಂಪ್ರೆಸ್ ಆಗಿದೆ ಸರ್. ಹಣ ನಮಗೆ ಬರ್ತಾ ಇದೆ ಅಂತಂದ ಅದು ನನಗೂ ಎಲ್ಲಿ ಹಣ ಬಂದಿದೆ, ಅದ್ರ ನಂದಲ್ಲ ರೊಕ್ಕ, ಇನ್ನೊಬ್ರು ಹೋಗುತ್ತದೆ. ಬರ್ತಾ ಇದೆ, ಅದ್ರ ನಿಂದಿರ್ತಾ ಇಲ್ಲ. ಅದೊಂದಿಕ್ ನಿಮ್ಮ ಹತ್ರ ಕಲಿಬೇಕು. ಬರುತ್ತೆ. ಜಸ್ಟ್ ಹಣ ಇದೆ ಅನ್ನೋದು ನಿಜ. ಸೊ ದ ಹೋಲ್ ಯೂನಿವರ್ಸ್ ಇಸ್ ಅಬಂಡೆಂಟ್. ಸಮೃದ್ಧಿಯಾಗಿದೆ. ನಾವು ತಗೋಬೇಕಷ್ಟೇ. ಪ್ರತಿಯೊಬ್ಬರಿಗೂ ಆ ಅಧಿಕಾರನೂ ಇದೆ, ಸಾಮರ್ಥ್ಯನೂ ಇದೆ. ಹಾಗಾಗಿ ಅದನ್ನ ನಾವು ಪಡಿಬಹುದು. ಅದು ನೀವು ಮಾಡ್ತಾ ಇದ್ದೀರಾ. ಇಷ್ಟಲ್ಲೇ ನೀವು ಸಿಗ್ತಾ ಹೋಗ್ತಾ ಇದ್ದೀರಾ. ನಮ್ಮೆಲ್ಲರಿಗೂ ಸಿಕ್ಕಿದೆ, ನಿಮ್ಗೂ ಸಿಗುತ್ತೆ. ಯಾರ್ಯಾರು ಅದನ್ನ ಮಾಡ್ತಾ ಇದ್ರೆ ಎಲ್ಲರಿಗೂ ಅದು ಸಿಗುತ್ತೆ. ಅದು ಮ್ಯಾಜಿಕ್ ಅಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. MPTY ಕೃಷ್ಣ. ಆಮೇಲೆ ಇನ್ನೊಂದು ದಯಾನಂದ್ ಸರ್, ಆಮೇಲೆ ನಮ್ದೇನ್ ಅಕೌಂಟಿಂಗ್ ಪಾರ್ಟ್ನರ್ ಅದಾರಲ್ಲ ಸರ್, ದಯಾನಂದ್ ಸರ್, ಆಮೇಲೆ ಸೌಭಾಗ್ಯ ಮೇಡಮ್, ಅವ್ರು ಕೂಡ ನಮ್ಗೆ ಬಹಳ ಸಪೋರ್ಟಿಂಗ್ ಮಾಡಿದಾರೆ ಸರ್. ಮಾತಾಡ್ತಾ ಇರ್ತಾರೆ ಸರ್. ವಂಡರ್ಫುಲ್. ಬಿಸ್ನೆಸ್ ಅಷ್ಟೇ ಅಂತಂದ. ವೆರಿ ಗುಡ್, ವೆರಿ ಗುಡ್. ದಟ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ಅಕೌಂಟಬಿಲಿಟಿ ಪಾರ್ಟ್ನರ್. ಅಕೌಂಟಬಿಲಿಟಿ ಪಾರ್ಟ್ನರ್ನ ಒಂದು ಮಹತ್ವ ಅದೇ. ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದಾಗ ಏನಾಗುತ್ತೆ, ಬೇರೆಯವ್ರಿಗೆ ಪ್ರೇರಣೆ ಆಗುತ್ತೆ. ನಮ್ಮ ಜೊತೆ ಯಾರೋ ಒಬ್ರು ಇದಾರೆ ಅಂತ ಒಂದು ಭಾವನೆನೇ ಒಂಥರ ನಮ್ಗೆ ಪ್ರೇರಣೆ ನೀಡುತ್ತೆ ಅಲ್ವಾ? ಕೆಲವು ವಿಚಾರಗಳನ್ನ ನಾವು
ಗಂಡ ಹೆಂಡತಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ರಿಲೇಟಿವ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾ ಅದನ್ನ ಒಬ್ರು ನಮ್ ಜೊತೆ ಇರೋ ಯಾರು ಗೊತ್ತಿಲ್ದಿರೋ ನಮ್ ವಿಚಾರ ಗೊತ್ತಿರಬಾರ್ದು ಹಿನ್ನೆಲೆ ಎಲ್ಲ ಮನೆ ಹತ್ರ ಇರೋರೆಲ್ಲ ಗೊತ್ತಿರುತ್ತೆ, ಮುಕ್ತವಾಗಿ ಹೇಳ್ಕೊಳಕ್ ಆಗಲ್ಲ ಅವ್ರಿಗೆ ಎಷ್ಟೇ ಕ್ಲೋಸ್ ಇದ್ರು. ಅದನ್ನ ಒಬ್ಬ ಅಕೌಂಟಬಿಲಿಟಿ ಪಾರ್ಟ್ನರ್ ಎಲ್ಲ ದೂರದಲ್ಲಿರೋನು ಇದ್ರೆ ನಮ್ ಮುಕ್ತವಾಗಿ ಹೇಳ್ಕೋಬಹುದು. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಆಕ್ಚುಲಿ. ನೀವೆಲ್ಲ ಅದನ್ನ ಬಳಸ್ಕೊಂಡಿದ್ದೀರಾ, ಹಾಗಾಗಿ ಎಫೆಕ್ಟಿವ್ ಬಳಸ್ಕೊಂಡವ್ರಿಗೆ ಹೆಚ್ಚಿನ ಲಾಭ ಆಗಿರುತ್ತೆ. ಅಂದ್ರೆ ಒನ್ ಆಫ್ ದಿ ಸ್ಪೆಷಾಲಿಟಿ. ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಟ್. Yes. Yes, I know that is very important topic. Yeah, who else? Who wants to share? Give feedback. They're sharing. ಯಾರು ನೆಕ್ಸ್ಟ್ ಯಾರು ಹೇಳ್ತೀರಿ? L1 ಬಗ್ಗೆ ಮಾತ್ರ. Maybe some people are already there in L2. Some people are already L2 ಇದ್ದೀರಾ. Some people are there already there in NLP. ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಬೇಡ, ಕೇವಲ L1 90 ಡೇಸ್ ಸಿಲ್ವರ್ ಮೆಂಬರ್ಶಿಪ್ ಏನಿದೆ ಅದರದ್ದು ಮಾತ್ರ ಒಂದೆರಡು ಪದಗಳನ್ನ ಹೇಳ್ಬಹುದು. ಯಾ, ಐ ಇನ್ಸಿಸ್ಟ್ ಎವ್ರಿಬನ್ ಟು ಶೇರ್ ದೇರ್ ಫೀಡ್ಬ್ಯಾಕ್. ತುಂಬಾ ಜನ ಹೇಳಿದ್ದೀರಾ. ಹೂ ಎಲ್ಸ್? ಸುನೀತಾ ನಾಗರಾಜ್ ಅವ್ರನ್ನ ಸ್ಪಾಟ್ಲೈಟ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್, ಪ್ಲೀಸ್ ಗೋ ಹೆಡ್. ಒನ್ ಸೆಕೆಂಡ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಾನು ಫಸ್ಟ್ ಈ ಅಪರಿಮಿತ ಕ್ಲಾಸ್ ಜಾಯಿನ್ ಆಗಕ್ಕೆ ಅನಿತಾ ಮೇಡಮೇ ಕಾರಣ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ನಾನು. ಅವರೇ ನನ್ಗೆ ಇದ್ರ ಬಗ್ಗೆ ಹೇಳಿದ್ರು, ಈ ತರ ಕ್ಲಾಸ್ ಇದೆ ಜಾಯಿನ್ ಆಗಿ ಒಂದ್ಸರಿ ಇದ್ ಮಾಡಿ ಅಂತ ಹೇಳಿದ್ರು. ನಾನು ಎಲ್ಲಾ ಕ್ಲಾಸಸ್ ಹಂಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಸುಮಾರು ಕ್ಲಾಸಸ್ ಅದೇ ತರ ಇದು ಒಂದಿರುತ್ತೆ, ಸುಮ್ನೆ ಅಟೆಂಡ್ ಮಾಡ್ಬೋದು, ನೋಡೋಣ ಒಂದ್ಸತಿ ಅಂತ ಅಟೆಂಡ್ ಮಾಡಿದ್ದು. ಬಟ್ ನಾನು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅದು ಮನಸ್ಸಿಗೆ ಅಷ್ಟು ಹತ್ರ, ನನ್ನ ಗುರಿ, ನನ್ನ ಸಾಧನೆಗೆ ಅದು ತುಂಬಾ ನಿಯರೆಸ್ಟ್ ಆಗಿರೋದ್ರಿಂದ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ನಂಗೆ ತುಂಬಾ ಖುಷಿ ಆಗುತ್ತೆ ಹೇಳಕ್ಕೆ. ಆಮೇಲೆ ಇದರಿಂದ ನನ್ ಗುರಿ ಆಲ್ರೆಡಿ ಗುರಿ ಸೆಟ್ ಆಗಿದ್ರು ಕೂಡ ನಾನು ಅವೇನಲ್ಲಿ ಹೋಗಕ್ ಆಗ್ತಾ ಇರ್ಲಿಲ್ಲ. ನನ್ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಏನೋ ಒಂದು ರೀಸನ್, ಯಾವ್ದಕ್ಕೂ ಇದೇ ರೀಸನ್ ಅಂತ ಯಾರ ಮೇಲೂ ಹಾಕಕ್ಕೂ ಆಗಲ್ಲ. ಆತರ ಸಿಚುವೇಶನ್ ಇರೋದ್ರಿಂದ ನಾನೇ ಸ್ವಲ್ಪ ಬೇಜಾರಾಗಿ ಎಲ್ಲ ಒಂಥರ ದುಃಖದಲ್ಲೇ ಇರ್ತಾ ಇದ್ದೆ. ಇವಾಗ ಏನಾಗಿದೆ ಅಂದ್ರೆ ಮತ್ತೆ ನಂಗೆ ಆ ದಾರಿ ಕ್ಲಿಯರ್ ಆಗಿದೆ, ಮತ್ತೆ ರೂಟ್ಗೆ ಬಂದಿದ್ದೀನಿ. ಸೈಡ್ ಅಲ್ಲಿ ಹೋಗ್ತಾ ಇದ್ದೆ ಆಗಲ್ಲ ಅಂತ ಹೆದರ್ಕೊಂಡು ಮತ್ತೆ ಇವಾಗ ಇಲ್ಲ ಟ್ರ್ಯಾಕ್ಗೆ ಬಂದಿದ್ದೀನಿ, ನಾ ಟ್ರ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂತ ನನ್ ಮೇಲೆ ನನ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಅದ್ರ ಜೊತೆ ಮತ್ತೆ ನಾನು ಕೆಲವೊಂದು ನನ್ ಸ್ವಲ್ಪ ಅಳವಡಿಸ್ಕೊಂಡಿದ್ದನ್ನ ಮತ್ತೆ ಬ್ರೇಕ್ ಆಗಿತ್ತು. ಒಂದು ಹ್ಯಾಬಿಟ್ಸ್ ಇರ್ಬೋದು, ಕೆಲವೊಂದು ಕ್ಲಾಸಸ್ ಅವಳಿಗೆ ಹೇಳ್ಕೊಡೋದಿರ್ಬೋದು, ಯಾವ್ದೋ ಒಂದು ಎಲ್ಲ ಗ್ಯಾಪ್ ಆಗ್ಬಿಟ್ಟಿತ್ತು ಒಂದ್ ರೀಸನ್ಸ್ ಇಂದ. ಇವಾಗ ಯಾವ್ದೇ ರೀಸನ್ ಬಂದ್ರು ಕೂಡ ಬ್ರೇಕ್ ಮಾಡದೇ ಇರೋ ತರ ನಾನ್ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ಬೋದು. ಇದರಿಂದ ನನ್ಗೆ ತುಂಬಾ ಹೆಲ್ಪ್ ಆಗಿದೆ, ಖುಷಿ ಆಗುತ್ತೆ ನನ್ಗೆ. ಈ ತರ ಕ್ಲಾಸ್ ಸಿಕ್ಕಿರೋದು ನನ್ ಪುಣ್ಯ ಅಂತ ಅನ್ಕೊಂಡಿದೆ ಸರ್. ನಾನು ಯೂನಿವರ್ಸ್ಗೆ ಥ್ಯಾಂಕ್ಸ್ ಪ್ರತಿದಿನ ನಾನು ಕೃತಜ್ಞತೆ ಬರೆಯುವಾಗ ಹೇಳ್ತೀನಿ, ಯೂನಿವರ್ಸ್ ಥ್ಯಾಂಕ್ಸ್, ನಂಗೆ ಈ ತರ ಕ್ಲಾಸಸ್ ಕೊಟ್ಟಿದ್ದಕ್ಕೆ ನಾನು ಇದರಿಂದ ಖುಷಿಯಾಗಿದ್ದೀನಿ ಅಂತಾನೆ ನಾನು ಕೃತಜ್ಞತೆ ಬರಿತೀನಿ ಡೈಲಿ ಕೂಡ. ಅದನ್ನ ತುಂಬಾ ಖುಷಿ ಆಗುತ್ತೆ ಅದರಿಂದ ನನ್ಗೆ. ಕಾನ್ಫಿಡೆನ್ಸ್ ಬಂದಿದೆ. ಯಾರೋ ಮನೆಯಲ್ಲಿ ರಿಲೇಷನ್ಸ್ ಗೊತ್ತಿರೋರು ನಮ್ ಸಪೋರ್ಟಿಗೆ ಇದಾರೆ ಅಂದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಅವ್ರು ಮಾಡ್ಲೇಬೇಕು, ಅವ್ರಿಗೆ ನಾವ್ ಮಾಡ್ಬೇಕು, ಅವ್ರಿಗೆ ನಮಗ್ ಮಾಡ್ಬೇಕು. ಯಾರೋ ಗೊತ್ತಿಲ್ದೇ ಇರೋರು, ಕ್ಲಾಸ್ ಅಂತ 100 ಕ್ಲಾಸಸ್ ಬರುತ್ತೆ, 100 ಜನ ಸರ್ಸ್ ಬರ್ತಾರೆ, 100 ಜನ ಟೀಚರ್ಸ್ ಬರ್ತಾರೆ, ಯಾರು ಅಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ನಾವು ನಮ್ ಗುರಿನ ಮುಟ್ಟಕ್ಕೆ ನಮಗ್ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಆದ್ರೆ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ, ನಮ್ ಗುರಿನ ಮುಟ್ಟಕ್ಕೆ ಬೆನ್ನೆಲುಬಾಗಿ ನಿಂದಿರ್ತಾರೆ ಅಂತಂದ್ರೆ ಅದು ಒಂದು ಸಣ್ಣ ವಿಚಾರ ಅಲ್ಲ ಅಂತ ಅನ್ನಿಸ್ತು ನನ್ಗೆ. ಆ ವಿಚಾರ ತುಂಬಾ ಖುಷಿ ಅನ್ನಿಸ್ತು. ನನ್ಗೊಬ್ರು ಟೀಚರು, ಗೈಡು ಎಲ್ಲ ಬೇಕಾಗಿತ್ತು ನಂಗೆ ಮುನ್ನಡೆಯಕ್ಕೆ, ನನ್ ಸಾಧನೆ ಮಾಡಕ್ಕೆ. ಅದು ಕರೆಕ್ಟ್ ಆಗಿ ಸರ್ ಸಿಕ್ಕಿದ್ದಾರೆ, ಒಳ್ಳೆ ಗುರುಗಳನ್ನ ಪಡೆದಿದ್ದೀವಿ ಅಂತ ತುಂಬಾ ಖುಷಿ ಆಯ್ತು ಸರ್ ನನ್ಗೆ. Thank you so much. It's very profound sharing. ಸರ್ ಇನ್ನೊಂದು ಸರ್, ಇವಾಗ ಸೌದರಿ ಸರ್ ಕವನ ಎಲ್ಲ ಹೇಳಿದ್ರು, ಅವ್ರು ಹೇಳಿದ್ ನೋಡಿ ನಂಗೂ ಇನ್ಸ್ಪೈರ್ ಆಗಿ ನಾನು ಒಂದು ಕವನ ಬರ್ದಿದ್ದೀನಿ. ಮ್ಯೂಟ್ ಮಾಡ್ತೀರಾ ಯಾರಾದ್ರೂ? ಯಾರದು? ಒಂದ್ ಸೆಕೆಂಡ್. ನೆಕ್ಸ್ಟ್ ಫೋರ್ಕಾನ್. ಓಕೆ,
ಯಾ ಮ್ಯೂಟ್ ಮಾಡಿದ್ದೀನಿ ನಾನು. ಪ್ಲೀಸ್ ಗೋ ಹೆಡ್. ಯಾ. ಸರ್ ಕವನ ಹೇಳಿದ್ರಲ್ಲ ಸರ್, ಸೌದ್ರಿ ಸರ್. ಹ್ಮ್. ನಾನು ಸ್ಕೂಲ್ ಡೇಸ್ ಇಂದಾನು ಕವನ ಬರಿತಾ ಇದ್ದೀನಿ. ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇರುತ್ತೆ, ಮತ್ತೆ ಬರಿತೀನಿ, ಮತ್ತೆ ಬ್ರೇಕ್ ಆಗುತ್ತೆ. ಓ. ಇವಾಗ ಮೈಸೂರಿಂದ ಬರೋವಾಗ ಬರ್ದಿದ್ದೆ, ಬಂದ್ಮೇಲೆನು ಸ್ವಲ್ಪ ಬರ್ದಿದ್ದೆ, ಆದ್ರೆ ತುಂಬಾ ಬರ್ದಿಲ್ಲ. ಈಗ ಸರ್ ಹೇಳಿದ್ ನೋಡಿ ನಂಗೂ ಅಪರಿಮಿತ ವರ್ಡ್ ನ ಹಾಕಿ ಕವನ ಬರಿಲೇಬೇಕು ಅಂತ ಆನ್ ಸ್ಪಾಟ್ 2 ಮಿನಿಟ್ಸ್ ಅಲ್ಲಿ ನೆನ್ಪಾಯ್ತು. ಇವಾಗ ಬರ್ದಿದ್ದೀನಿ. ನೋಡಿ ಸರ್, ಹೇಳ್ತೀನಿ. ಎಕ್ಸಲೆಂಟ್. ದಟ್ ಈಸ್ ದ ಪವರ್ ಆಫ್ ನಾನು ಒಬ್ಬ ಇನ್ಸ್ಪಿರೇಷನ್. ಎಸ್, ಪ್ಲೀಸ್ ಗೋ ಹೆಡ್. ಯಾ. ನಾನು ಒಬ್ಬ ಅಪರಿಮಿತ, ನಾನು ಒಬ್ಬ ಅಪರಿಮಿತ, ಟೀಮ್ನೊಂದಿಗೆ ಸಾಗುತ್ತಿರುವೆ ನನ್ನ ಗುರಿಯತ್ತ. ಎಲ್ಲರ ಗಮನ ಮೂಡಿದೆ ನನ್ನ ಸಾಧನೆಯತ್ತ. ಖುಷಿಯಾಗುತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳು GK ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೋ ನೈಸ್. Thank you, sir. ನಿಮ್ಮಲ್ಲಿ ಕಲೆ ಇದೆ ಅಂತ ಗೊತ್ತಾಯ್ತು ಈಗ, ಸೌದ್ರಿ ಸರ್ ತರ. ಅಂಡ್ ದಟ್ ಇಸ್ ಬರಿತೀನಿ ದ ಸರ್, ಪವರ್ ಕವನ ಆಫ್. ಬರಿತೀನಿ, ಸ್ಟೋರೀಸು ಬರಿತೀನಿ, ಕವನ ಬರಿತೀನಿ, ಜೋಕ್ಸ್ ಬರಿತೀನಿ, ಇನ್ನು ಹಾಡು ಹಾಡ್ತೀನಿ. ಓ ರಿಯಲಿ ವಂಡರ್ಫುಲ್. ಇದೆಲ್ಲ ಹಾ ನಾವು ಸರ್. ಕೇಳ್ಬೇಕ್ರಿ. ಇದೆಲ್ಲ 90 ಡೇಸ್ ಸರ್, ಅಲ್ಲಿ ನಮ್ಗೆ ಅವಾಗ ಅವಕಾಶ ನೀವೊಂದು ಸಿಕ್ಕಿಲ್ಲ. ಟಾಸ್ಕ್ ಕೊಟ್ಟಿದ್ರಿ ಹಾಡಾಡೋದು ಅವಾಗ, ಬಟ್ ನನ್ ಗಂಟ್ಲು ತುಂಬಾ ಇದಾಗೋಗ್ಬಿಟ್ಟಿತ್ತು, ಹುಷಾರಿರ್ಲಿಲ್ಲ ನನ್ಗೆ. ತುಂಬಾ ಬೇಜಾರ್ ಮಾಡ್ಕೊಂಡೆ ನಾನು ಆ ಸಿಚುವೇಶನ್ ಅಲ್ಲಿ. ನನ್ಗೆ ಸರ್ಗೆ ಹಾಡಾಡೋದು ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ನಂಗೆ ಹಾಡಕ್ ಚೆನ್ನಾಗ್ ಬರುತ್ತೆ, ಆದ್ರೂ ಹಾಡಕ್ ಆಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಗಿದ್ದೆ ಸರ್ ನಾನು ಅವತ್ತು. ನೋ ವರೀಸ್, ನೋ ಪ್ರಾಬ್ಲಮ್. ಅದು ಯಾವಾಗ ಬೇಕಾದ್ರೆ ಆಡ್ಬೋದು. ನಾವು ಕಾಯ್ತಾ ಇರ್ತೀವಿ ಅದಕ್ಕೆ. ಈಗ ಆಡಿದ್ರು ಒಂದು ಹಾ ಸರ್. 2 ಪದಗಳು ಹೇಳ್ಬೋದಾ ನೀವು? ಯಾವ್ದಾದ್ರು ಒಂದು ಹಾಡನ್ನ ಈಗ ಕೇಳಕ್ ತುಂಬಾ ಕಾತುರರಾಗಿದ್ದೀವಿ. ಇಫ್ ಯು ಡೋಂಟ್ ಮೈಂಡ್. ಈಗ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಲಾಸ್ಟ್ ಅಲ್ಲಿ. ಲಾಸ್ಟ್ ಅಲ್ಲಿ ಹೇಳ್ತೀರಾ? ಓಕೆ. ಮಾಡ್ಕೊಂಡ್ರಿ ಥ್ಯಾಂಕ್ ಸರ್. ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರ್. ನಂಗೆ ಕೃಷ್ಣ ಅವ್ರು ಕೂಡ ಹೆಲ್ಪ್ ಮಾಡಿದ್ದಾರೆ ವಿಷನ್ ಬೋರ್ಡ್ ಮಾಡಕ್ಕೆ. ನನ್ಗೆ ಆಗ್ತಿರ್ಲಿಲ್ಲ, ಸ್ವಲ್ಪ ಕಷ್ಟ ಇತ್ತು, ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು. ಕೃಷ್ಣ ಅವರು ನಂಗೆ ವಿಷನ್ ಬೋರ್ಡ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಕೃಷ್ಣ ಅವರೇ. ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು. ಅಲ್ಲ ಸೋ ನೈಸ್ ಆಫ್ ಯು. ಸರ್, ಇವ್ರದ್ದು ಹಾಡ್ ಹೇಳೋ ಸ್ಪರ್ಧೆಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಮೇಡಮ್ ಟ್ರೋಫಿ ಹೊಡ್ಕೊಂಡ್ರು ಸರ್. ಇವ್ರ ಗಂಟ್ಲ ಸಲುವಾಗಿ ಹಾಡ್ ಹೇಳೋ ಸ್ಪರ್ಧೆಯಲ್ಲಿ, ಹಾಡ್ ಹೇಳೋ ಸ್ಪರ್ಧೆಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಮೇಡಮ್ ಟ್ರೋಫಿ ಹೊಡ್ಕೊಂಡ್ರಿ ಇವ್ರದ್ದು. ಇವ್ರದ್ದು ಹೊಡ್ಕೊಂಡ್ರ? ಗೊತ್ತಿಲ್ವೇ? ಇವ್ರು ಆಡದ್ಮೇಲೆ ಗೊತ್ತಾಗತ್ತೆ. ಸೌಭಾಗ್ಯಲಕ್ಷ್ಮಿ ಎಲ್ಲಿದ್ದಾರೆ? ಕಾಣ್ತಾ ಇಲ್ವಲ್ಲ? ಕ್ಯಾಮ್ರಾ ಆಫ್ ಆಗ್ಬಿಟ್ಟಿದೆ ನೋಡಿ. ಸೌಭಾಗ್ಯಲಕ್ಷ್ಮಿ ನಿಮ್ ಕಾಂಪಿಟೇಷನ್ ಇದ್ದಾರೆ ನೋಡಿ. ಇವ್ರಿಗೆ ಒಂದ್ ಹಾಡ್ ಹಾಕಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಹುಷಾರಾಗಿರ್ಬೇಕು ನೀವು. ಯಾ. ನಿಮ್ ಕಾಂಪಿಟೇಷನ್ ಸುನೀತಾ. ಓಕೆ, ಆಡಕ್ಕಾಗ್ತಾ ಇದ್ದಾರೆ. ಕೇಳಿಸ್ತಾ ಇಲ್ಲ? ಮ್ಯೂಟೆಡ್ ಇದ್ದೀರಾ ಸೌಭಾಗ್ಯಲಕ್ಷ್ಮಿ? ಹಾ ಸರ್, ಆದ್ರೆ ಮೇಡಮ್ ತರ ನಾನೇನು ಹಾಡಕ್ ಬರಲ್ಲ. ಯಾವ್ದೋ ಒಂದೇ ಒಂದ್ ಹಾಡ್ ಕಲ್ತಿರೋದಷ್ಟೇ. ನಾನು ಬಾತ್ರೂಮ್ ಸಿಂಗರ್ ನಾನು ಅಷ್ಟೇ. ಆದ್ರೂ ಸೂಪರ್ ಆಗಿತ್ತು ಮೇಡಮ್, ಮೇಡಮ್ ನಾವು ಹಾಡಿದ್ದು. ಕಾಂಪಿಟೇಟರ್ಸ್ ಅಲ್ಲ ಬಿಡಿ, ಫ್ರೆಂಡ್ಸ್. ಕಾಂಪಿಟೇಟರ್ಸ್ ಅಲ್ಲ, ನಾವು ಫ್ರೆಂಡ್ಸೇ. ಥ್ಯಾಂಕ್ ಯು ಮೇಡಮ್. ದಟ್ ಇಸ್ ದ ಸ್ಪಿರಿಟ್. ಅಂಡ್ ಆನೆಸ್ಟ್ಲಿ ಸೌಭಾಗ್ಯಲಕ್ಷ್ಮಿ, ಈಗ ಅನಿತಾ ರಾಜು ಮೇಡಮ್ ಹೇಳಿರೋ ತರ ಮತ್ತೆಲ್ಲರಿಗೂ ಗೊತ್ತಿರೋ ತರ ನಿಮ್ ಅದ್ಭುತವಾದ ಕಂಠ ಇದೆ. ಐ ಡೋಂಟ್ ನೋ ನೀವು ಯಾಕೆ ಅದನ್ನ ಮುಂದಕ್ಕೆ ತಗೊಂಡೋಗಿಲ್ಲ, ಗೊತ್ತಿಲ್ಲ. ಮೇ ಬಿ ಏನೋ ಗೊತ್ತಿಲ್ಲ ಸರ್, ನಾನು ನಿಮ್ಮಲ್ಲಿ ಆ ಕಲೆ ಇದೆ. ಹೌದೌದು, ನಾನು ಯಾರ ಮುಂದೆನೂ ಆಡ್ತಾ ಇರ್ಲಿಲ್ಲ. ಆದ್ರೆ ನಿಮ್ ಹತ್ರ ಅಂದ್ರೆ ನಾನು ನಿಜ ಹೇಳ್ತೀನಿ, ನಾನು ತುಂಬಾ ಫ್ರೆಂಡ್ಲಿ ಆಗಿದ್ದೀನಿ ಸರ್. ನಾನು ನಿಮ್ಮನ್ನ ಬೇರೆಯವ್ರ ತರ ಟ್ರೀಟ್ ಮಾಡಕ್ ಆಗ್ತಿಲ್ಲ ನನ್ ಕೈಯಲ್ಲಿ. ಆ ತರ ಏನೇ ನೋವಾಗ್ಲಿ, ಏನೇ ಫೀಲಿಂಗ್ಸ್ ಆಗ್ಲಿ, ನಾನ್ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಂಗೆ ಫುಲ್ ಸಮಾಧಾನ ಆಗೋದು. ಅಷ್ಟು ಖುಷಿಯಾಗಿರ್ತೀನಿ ಸರ್. ನಿಮ್ಮ ಕ್ಲಾಸ್ ಅಟೆಂಡ್ ಮಾಡ್ದಾಗಿಂದ, ನಿಮ್ ಜೊತೆ ಒಡನಾಟದಲ್ಲಿ ಇದ್ದಾಗಿಂದ ಬಹಳ ನಾನು ನಂದೇ ವೇನಲ್ಲಿ ಇದ್ದೆ. ನಾನು ತುಂಬಾ ಡಿಸ್ಟರ್ಬ್ ಅಲ್ಲಿ ಇದ್ದೆ ಜಾಸ್ತಿ. ನಿಮ್ ಜೊತೆ ಇದ್ಮೇಲೆ, ನಿಮ್ಮ ಇದ್ದಾಗ ನಾನು ಅನ್ಕೊಳ್ತೀನಿ, ನಾನು ಇಷ್ಟು ಧೈರ್ಯ ಮಾಡಿ ಇಷ್ಟು ಮುಂದೆ ಬರ್ತಾ ಇದ್ದೀನ ಅನ್ನೋದೇ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಅನ್ಸುತ್ತೆ ಇದರಿಂದ ನನ್ನ ಮನೆ ಸ್ಥಿತಿ, ಪರಿಸ್ಥಿತಿ ಎಲ್ಲ ಗೊತ್ತಿಲ್ದಂಗೆ ಸರಾಗವಾಗಿ ಈಸಿ ವೇನಲ್ಲಿ ಒಂದು ರೀತಿನಲ್ಲಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಧೈರ್ಯ ಬಂದಿದೆ ಸರ್ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ಥ್ಯಾಂಕ್ ಯು ಸೌಭಾಗ್ಯಲಕ್ಷ್ಮಿ. NLP ತುಂಬಾ ಇಷ್ಟ ಆಯ್ತು ಸರ್. ಆಮೇಲೆ ಮೆಡಿಟೇಷನ್ ಅಂತೂ ತುಂಬಾ, ಅದರಿಂದ ನಾನು ಅಕ್ಕನ ಅದರಿಂದ ಚೇಂಜ್ ಮಾಡಬಹುದು, ಮಾಡೇ ಮಾಡ್ತೀನಿ ಅನ್ನೋ ಸಪೋರ್ಟ್ ನಿಮ್ದಿರೋದ್ರಿಂದ ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ನಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನಂತೂ ನನ್ನ ಜೀವನ ಘಟ್ಟ ನಿಮ್ಮನ್ನು ಮರೆಯಲ್ಲ. ಥ್ಯಾಂಕ್ ಯು. ದ ಥಿಂಗ್ ಈಸ್,
ನೀವು ಅದನ್ನ ಫಾಲೋ ಮಾಡ್ತಾ ಇರೋದು ಮುಖ್ಯ. ಸೊ ಫಾಲೋ ಮಾಡ್ತಾ ಇರೋದ್ರಿಂದ, ಅಳವಡಿಕೆ ಮಾಡೋದ್ರಿಂದ ಅದ್ರ ಲಾಭ ಬರ್ತಾ ಇದೆ ನಿಮ್ಗೆ. ಓಕೆ, ನಾನು ಹಾಗಾದ್ರೆ ಎಷ್ಟೊಂದು ನಿಮಗೆ ಕ್ಲಾಸ್ ದ ಕ್ರೆಡಿಟ್ ಶುಡ್ ಗೋ ಟು ಯು. ನೀವು ಅದನ್ನ ಚಾಚು ತಪ್ಪದೆ ಮಾಡೋದ್ರಿಂದ ನಿಮಗೆ ಅದರ ಒಂದು ಫಲಿತಾಂಶ ಸಿಗ್ತಾ ಇರೋಂಥದ್ದು, ಪ್ರತಿಫಲ ಸಿಗ್ತಾ ಇರೋಂಥದ್ದು. ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಅಲ್ವಾ? ಬಟ್ ನೀವು ಅದನ್ನ ವಿಶೇಷವಾಗಿ ಅದನ್ನ ಅಭ್ಯಾಸ ಮಾಡೋದ್ರಿಂದ, ಅಳವಡಿಕೆ ಮಾಡೋದ್ರಿಂದ ಅದರ ಲಾಭ ಸಿಗ್ತಾ ಹೋಗಿದೆ ಅಲ್ವಾ? ಸೊ ನಿಮಗೆ ನೀವು ನಾನು ಚಪ್ಪಾಳೆ ಹೊಡ್ಕೋಬೇಕು ಯಾವಾಗ ಲಕ್ಷ್ಮಿಗೆ. ವಂಡರ್ಫುಲ್, ಥ್ಯಾಂಕ್ಸ್. ಅಪಾರ್ಟ್ ಫ್ರಮ್ ದಟ್, ವಾಟ್ ಈಸ್ ದ ಇಂಪಾರ್ಟೆಂಟ್, ಐ ಮೀನ್ ಬೇರೆ ಏನ್ ವಿಚಾರ ನಿಮಗೆ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳ್ಬೋದು? ಅದು ಬಿಟ್ಟು ಬೇರೆ ಇದೆಯಾ? ಗೊತ್ತಾಯ್ತು. ನಂಗೆ ಮೆಡಿಟೇಷನ್ ಒಂದಾದ್ರೆ NLP ತುಂಬಾ ಇಷ್ಟ ಆಯ್ತು ಸರ್. ಆಮೇಲೆ ಹ್ಮ್ ಹೀಲಿಂಗ್ಸ್ ಮಾಡ್ತಿರಲ್ಲ ಅದು ಸಹ ಇಷ್ಟ ಆಯ್ತು. ಆಮೇಲೆ ಒಂದು ಸರ್ಕಲ್ ಹ್ಮ್ ಮಾಡ್ಬಿಟ್ಟು ಅದ್ರಲ್ಲಿ ಫ್ಯಾಮಿಲಿ ಏನು ಜೀವನ ಚಕ್ರ. ಯಾವ ತರ ನಾವು ಇನ್ನರ್ ಸರ್ಕಲ್ ಅದು ಸಹ ಹ್ಮ್ ಇಷ್ಟ ಆಯ್ತು. ಬಟ್ ನನ್ನಲ್ಲಿ ಏನ್ ಕೊರತೆ ಇದೆ ಅಂತ ಅದ್ರಲ್ಲೇ ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆಗೆ ಅಯ್ಯೋ ಏನೋ ನನ್ ಪ್ರಾಬ್ಲಮ್ ಅಲ್ಲಿ ಇದ್ದೀನಲ್ಲ, ಏನೋ ನನ್ ಪ್ರಾಬ್ಲಮ್ ಇದ್ದೀನಲ್ಲ ಅಂತ ಡಿಸ್ಟರ್ಬ್ ಅಲ್ಲಿ ಇದ್ದೆ ಹೊರತು ಆ ಇನ್ನರ್ ಸರ್ಕಲ್ ಗೊತ್ತಾದ್ಮೇಲೆನೆ ನನ್ ಗೊತ್ತಾಯ್ತು, ಓ ನಾನು ಇದ್ರಿಂದ ಇಷ್ಟೊಂದ್ ಪ್ರಾಬ್ಲಮ್ ಅನ್ಕೋತಾ ಇದ್ದೆ, ಫೀಲ್ ಮಾಡ್ತಾ ಹ್ಮ್ ಇರೋದು. ತುಂಬಾ ಚೆನ್ನಾಗಿತ್ತು ಸರ್ ಎಲ್ಲಾ ಕ್ಲಾಸಸ್, ಒಂದಕ್ಕಿಂತ ಒಂದ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಆಮೇಲೆ ಅದನ್ನ ಕಲಿಬೇಕು ತುಂಬಾ ಅಂತ ಮನ್ಸಾಗ್ತಾ ಇರುತ್ತೆ. ಇವತ್ತೇನ್ ಹ್ಮ್ ಹೇಳ್ತಾರೆ ಪಾಠ, ನಾಳೆ ಏನ್ ಹೇಳ್ಬಹುದು ಅನ್ನೋದು ಕುತೂಹಲದಿಂದಾನೇ ಇರ್ತೀನಿ ನಾನು. ಹ್ಮ್ ಅಷ್ಟು ಯಾ, ಚೆನ್ನಾಗಿತ್ತು ಕ್ಲಾಸಸ್. ಬಟ್ ನಾನು ಎಲ್ಲಾ ಥ್ಯಾಂಕ್ ಯು. ಕ್ಲಾಸಸ್ ಆನ್ಲೈನ್ ಅಟೆಂಡ್ ಮಾಡಿದೀನಿ ಸರ್. ನಂಗೆ ನಿಜ ಹೇಳ್ತೀನಿ, ನಂಗೆ ಬರೀ ದುಡ್ಡು ತಗೊಳ್ತಾರ ಹೊರ್ತು ಈ ತರ ಯಾರನ್ನು ಮುತುವರ್ಜಿ ವಹಿಸ್ಕೊಂಡು ಯಾರ ಬಗ್ಗೆ ಆಗ್ಲಿ ಕೇರ್ ಮಾಡೋರು ಇಲ್ಲ ಸರ್. ಆದ್ರೆ ನಮ್ ಪುಣ್ಯ ಏನೋ ನೀವು ಸಿಕ್ಕಿರೋದು ನಮ್ಗೆ. ಗಾಡ್ ಗಿಫ್ಟ್ ಸರ್ ನೀವು. ನಮಗೆ ನನ್ ಪುಣ್ಯ ನೀವೆಲ್ಲ ಸಿಕ್ಕಿರೋದು ಅಲ್ವಾ? ಸರ್ ಗಾಡ್ ಗಿಫ್ಟ್ ಸರ್. ಯಾ. ಆಮೇಲೆ ಅನಿತಾ ಮೇಡಮ್ ಎಲ್ಲಾರು, ಚೌಧರಿ ಸರ್ ಆಗ್ಲಿ, ನಮ್ಮ ನಮ್ ಹುಡ್ಗ ನನ್ ತಮ್ಮ ಅವನು, ಎಲ್ಲಾರೇ ಆಗ್ಲಿ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಎಲ್ಲಾರು ಬೇಜಾರ್ ಇದ್ರೂನು ಬೇಜಾರ್ ಇಲ್ದಿರ ಬಂದ್ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಸರ್ ನಾವು. I know, I know. Thank you so much. I know this group is very, very special group ಅಂತ ನನಗೂ ಗೊತ್ತು. ಅದು ಯಾವಾಗಲೂ ಮನಸ್ಸು ಹೇಳ್ತಾ, ಹೃದಯ ಹೇಳ್ತಾ ಇರುತ್ತೆ, ಮಾತಾಡ್ತಾ ಇರುತ್ತೆ. ತಲೆನ ಲಾಜಿಕಲ್ಗಿಂತ ಎಮೋಷನ್ ಹೇಳುವಾಗ ನನ್ಗೆ ಆ ಒಂದು ಕನೆಕ್ಷನ್ ಇದೆ ನಿಮ್ಮ ಮೇಲೆ ಪ್ರತಿಯೊಬ್ಬರಿಗೂ. ಹಾಗಾಗಿ ನಿಮಗೂ ಕೂಡ ನಾನು ತುಂಬಾ ಆಭಾರಿ, ನಿಮ್ಮ ಜೊತೆ ನಮ್ಮೊಟ್ಟಿಗೆ ಈ ಪ್ರಯಾಣದಲ್ಲಿ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ಸರ್ ಒಂದೇ ಒಂದು ಸಜೆಷನ್, ನಾನು ಒಂದೇ ಒಂದು ಕೇಳ್ಬೇಕು, ರಿಕ್ವೆಸ್ಟ್ ಸರ್. ನಾವೆಲ್ಲ ಹೇಳಿ. ಒಂದ್ಸತಿ ಬೆಂಗಳೂರಲ್ಲಿ ಎಲ್ಲಾರು ಸಿಗೋಣ, ಎಲ್ಲಾರು ಒಂದ್ಸತಿ ಅಂತ ಆಸೆ ಇದೆ. ಯಾ, ವೈ ನಾಟ್, ಮಾಡುವ, ಅದಕ್ಕೇನಂತೆ. ಚೌಧರಿ ಎಲ್ಲಾರು ಸರ್, ಓಕೆ ಅಂತ ಸೇರೋಣ ಅಲ್ವಾ? ಹೌದು ಸರ್, ಹೌದು. ಖಂಡಿತವಾಗ್ಲಿ. ಅದೊಂದು ಆಫ್ಲೈನ್ ಪ್ಲಾನ್ ಸೆಷನ್ಗೆ ಮಾಡಿ ಅವಕಾಶ ಇಲ್ಲ, ಬಟ್ ಖುಷಿ ಇದಾದ್ರೂ ಆಗುತ್ತೆ. ಒಂದ್ಸರಿ ಸೇರ್ಬೋದು. ಎದುರುಗಡೆ ಸೇರ್ಬೋದು, ಖಂಡಿತವಾಗಿ ಮಾಡ್ಬೋದು. ಅದೊಂದು ಅನಿತಮ್ಮ ಎಲ್ಲಾನು ನೋಡ್ದಂಗ ಆಗುತ್ತೆ, ಖುಷಿ ಆಗುತ್ತೆ. ಹ್ಮ್ ನಿಜ. ಇವನ್ ಐ ಆಮ್ ಆಲ್ಸೋ ಸೋ ಎಕ್ಸೈಟೆಡ್ ಬಿಕಾಸ್ ಐ ಹ್ಯಾವ್ ಅ ಪ್ರಾಕ್ಟೀಸ್. ನಾನು ಅನ್ಕೊಂತ ಇದ್ದೆ ನಮ್ಮ ಸದಸ್ಯರೊಟ್ಟಿಗೆ ನಾನು ಒಂದ್ಸರಿ ಆದ್ರೂ ಭೇಟಿ ಮಾಡ್ಬೇಕು ಅಂತ. ಯಾಕಂದ್ರೆ ದೂರ ಇದ್ದಾರೆ ಕರ್ನಾಟಕದ ಬೇರೆ ಬೇರೆ ಪಾರ್ಟ್ ನಲ್ಲಿ. ಬೆಂಗಳೂರಲ್ಲಿ ಇರೋರ್ನ ನಾನು ಭೇಟಿ ಆಗಿದ್ದೇನೆ, ಕುಮಾರ್ ಅವ್ರನ್ನ ಭೇಟಿ ಆಗಿದ್ದೇನೆ, ರವಿ ಅವ್ರನ್ನ ಭೇಟಿ ಆಗಿದ್ದೀನಿ, ಪುಟ್ಟಸ್ವಾಮಿ ಸರ್ ಅವ್ರನ್ನ ಭೇಟಿ ಆಗಿದ್ದೀನಿ, ದೆನ್ ನಿಮ್ಮನ್ನ ಭೇಟಿ ಆಗಿದ್ದೀನಿ. ಯಾ, ಇದು ಹೌದು ಬಿಟ್ರೆ ಸರ್. ನಾನು ಬೇರೆಯವ್ರಿಗೆ ದೂರ, ಇನ್ ಮಿಕ್ಕಿದವರೆಲ್ಲ ಬೆಂಗಳೂರಿರೋರು ನನ್ನ ಕೈಯಲ್ಲಿ ಆಗಿದೆ. ಬಟ್ ಖಂಡಿತವಾಗ್ಲೂ ನನಗೂ ಸಹಿತ ಅದು ಒಂದು ಆಸೆ ಇದೆ. ನೀವು ಬರೋಕ್ಕಾಗಿಲ್ಲ, ನಾನಾದ್ರೂ ಒಂದಿನ ಬಂದು ಭೇಟಿ ಆಗ್ಬೇಕು ಅಂತ. ಖಂಡಿತ ಅದು ಆಗೇ ಆಗತ್ತೆ, ನನ್ನ ಆಸೆ, ನನ್ನ ಗುರಿ. ಖಂಡಿತ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಆ ಸಾರಿ ಒಂದು 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 ಅಕೇಶನ್ ಅನ್ನ ಒಂದು ಕ್ರಿಯೇಟ್ ಮಾಡಿ ನಾವೆಲ್ಲ ಸೇರೋಣ ಅದ್ರಲ್ಲಿ. ನೆನಪರ ಅದು ಹೌದು. ಪಿಕ್ನಿಕ್ ಇರ್ಬೋದು, ಟ್ರಿಪ್ ಇರ್ಬೋದು, ವಾಟ್ ಎವರ್ ಯು ಕಾಲ್ ಇಟ್, ಸೇರೋಣ ಅದರಲ್ಲಿ ಅಲ್ಲ. ಎಲ್ಲರೂ ಓಕೆ ಆದ್ರೆ ವಿ ಕ್ಯಾನ್ ಪ್ಲಾನ್ ಫಾರ್ ದಟ್. ಐದರ್ ಬೆಂಗಳೂರಿಗೆ ಬರ್ಬೇಕಾದ್ರೆ ನಾವೇ ಅಲ್ಲಿ ಹೋಗ್ಬೇಕು, ವಿ ಕ್ಯಾನ್ ಪ್ಲಾನ್. ಒಟ್ಟಿನಲ್ಲಿ ಸೇರೋದು ಮುಖ್ಯ ಆಗುತ್ತೆ. ಇಸ್ ದಟ್ ಫೈನ್? ಓಕೆ ಸರ್, ಫೈನ್ ಫೈನ್. ಥ್ಯಾಂಕ್ ಯು ಸೌಭಾಗ್ಯಲಕ್ಷ್ಮಿ. ಥ್ಯಾಂಕ್ ಯು. MPTY ಸುನೀತಾ ಗೋ ಹೇಳ್ಬೇಕು, ಸುನೀತಾ ಮೇಡಮ್ ಅಂಡ್ ಸೌಭಾಗ್ಯಲಕ್ಷ್ಮಿ ಮೇಡಮ್. ಯಾ, ಹೇಳ್ಬಿಟ್ಟಿದ್ದೀರಾ ಅನ್ಸುತ್ತೆ ಎಲ್ಲರೂ ಆಲ್ರೆಡಿ. ಎಸ್, ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನಾನು ಹೇಳ್ಬೇಕು. MPTY ಸರ್ ಸ್ವಲ್ಪ ನನ್ಗೆ ಅವಕಾಶ ಕೊಟ್ಬಿಡಿ ಸರ್. ಯಾ ಮೇಡಮ್, ಒಂದ್ ನಿಮಿಷ ಮೇಡಮ್. ಯಾ, ಐನೋ ಮಾತುಗೋಸ್ಕರ ಕುತೂಹಲವಾಗಿ ನಿಂತು ಕಾಯ್ಕೊಂಡಿದ್ದೀರಿ ಮೇಡಮ್ ನಾವೆಲ್ಲ. ನಿಮ್ಮ ಅಭಿಮಾನಿ ದೇವರುಗಳು ಅಭಿಮಾನಿಗಳಿದ್ದೀರಿ ಇದ್ದಾರೆ. madam ನಾವೆಲ್ಲ. ಅಯ್ಯೋ, ಅಷ್ಟು ದೊಡ್ಡ ಮಾತಾಡ್ಬೇಡಿ ಮೇಡಮ್. ನನಗೆ ಯಾವಾಗ್ಲೂ ಯಾರು ಹಸಿರಾಗಿ ನಗು ಮುಖದಲ್ಲಿ ಯಾರು ಇಲ್ಲ ನಗ್ತಾ ಮೇಡಮ್ ನೀವು. ಅಯ್ಯಯ್ಯೋ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಪ್ಲೀಸ್ ಗೋ ಹೆಡ್ ಮೇಡಮ್. ಎಲ್ಲರಿಗೂ
ನಮಸ್ತೆ ಎಲ್ಲರಿಗೂ ಥ್ಯಾಂಕ್ ಯು. ಸರ್ಗೆ ಸರಿ. ಸ್ಪೆಷಲ್ ಥ್ಯಾಂಕ್ ಯು. ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ ಯು. ಈ ಒಂದು ಫಸ್ಟ್ ಗ್ರೂಪ್ ಅಲ್ಲಿ ಇರೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಯಾಕಂದ್ರೆ ಮ್ಯೂಟ್ ಆಯ್ತು, ಸರ್ ಮ್ಯೂಟ್ ಜಾಸ್ತಿ ಆಗಿತ್ತು. ಅವೈಲಬಲ್ ಆಗಿರ್ತಾರೆ. ಇಲ್ಲ ಇಲ್ಲ ಸರ್, ಈಗ ಓಕೆ. ಯಾ, ಪ್ಲೀಸ್ ಗೋ ಹೆಡ್. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಇದೊಂದು ಸ್ವಾರ್ಥದಿಂದಾನೇ ಹೇಳ್ತಿದ್ದೀನಿ. ಯಾಕಂದ್ರೆ ಸರ್ ನಮ್ಗೆ ಜಾಸ್ತಿ ಅವೈಲಬಲ್ ಆಗಿ ಇದ್ರು. ಇನ್ ಮುಂದೆ ಅವ್ರು ದೊಡ್ಡದಾಗಿ ಬೆಳೆದಾಗ ನಮಗ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ ಕೈಗೆ. ಯಾಕಂದ್ರೆ ಆ ಅನುಭವ ನನ್ನ ಆಗಿದೆ ಬೇರೆ ಕ್ಲಾಸ್ಗಳಲ್ಲಿ. ಯಾಕಂದ್ರೆ ಪಾಪ ನಾವು ಅವ್ರ ಮೇಲೆ ಹೇಳ್ಬಾರ್ದು, ಅವರು ಬ್ಯುಸಿ ಇರ್ತಾರೆ, ಅಷ್ಟು ಜನಕ್ಕೆ ಟೈಮ್ ಕೊಡಕ್ ಆಗೋದಿಲ್ಲ. ನಾನು ಇದನ್ನ ಕಂಪ್ಲೇಂಟ್ಸ್ ತರ ಮಾಡ್ತಾ ಇಲ್ಲ ನಾನು. ಬಟ್ ಇದು ನಾವು L1 ಅಲ್ಲಿ ಫಸ್ಟ್ ಗ್ರೂಪ್ ಅಲ್ಲಿ ಇರೋದಕ್ಕೆ ನಾವು ತುಂಬಾ ಲಕ್ಕಿ. ಯಾಕಂದ್ರೆ ಸರ್ ನಮ್ಗೆ ಯಾವಾಗ್ಲೂ ಅವೈಲಬಲ್ ಆಗಿರ್ತಾರೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ನನ್ಗೆ ಈ ಕ್ಲಾಸಲ್ಲಿ ತುಂಬಾ ಇಷ್ಟ ಆಗಿದ್ದೇನೆಂದ್ರೆ ಎಲ್ಲಾನು ಇಷ್ಟಾನೆ, ಪ್ರತಿಯೊಂದು ಪಾಯಿಂಟ್ ಇಷ್ಟಾನೆ. ಅದರಲ್ಲಿ ಒಂದು ಕೇಳ್ತೀರಾ, ಎರಡು ಕೇಳ್ತೀರಾ, ಅದಕ್ಕೆ ಹೇಳ್ತಿದ್ದೀನಿ. ಗ್ರಾಟಿಟ್ಯೂಡ್ ಮಾಡೋದು ಅದು ಯಾವಾಗ್ಲೂ ಇಷ್ಟನೇ ನನ್ನ ಲೈಫ್ ಟೈಮ್ ಮಾಡೇ ಮಾಡ್ತೀನಿ ಅದು. ಇನ್ನೊಂದು ನೀವು ಕೋಡೆಕ್ಸ್, ಇದು ಸ್ಪೆಷಲ್ ಆಗಿ ನಾನು ಯಾವ ಕ್ಲಾಸಲ್ಲೂ ನನಗೆ ಸಿಕ್ಕಿರ್ಲಿಲ್ಲ ಇದು. ಅದಕ್ಕೋಸ್ಕರ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಕೋಡೆಕ್ಸ್ ಮಾಡಿಸಿದ್ರಲ್ಲ, ನಮ್ದು ಪರ್ಸನಲ್ ಆಗಿ ಗುರಿಗಳಿಗೆ ನೀವು ಕಸ್ಟಮೈಸ್ ಮಾಡಿ ಕೊಟ್ರಲ್ಲ ಸಂಕಲ್ಪಗಳನ್ನ, ಅದನ್ನ ನಾನು ತುಂಬಾನೇ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಯಾಕಂದ್ರೆ ಆತರ ಯಾರು ಮಾಡ್ಕೊಟ್ಟಿಲ್ಲ, ನಾನು ನೋಡೇ ಇಲ್ಲ ಆತರ, ಗೊತ್ತಿಲ್ಲ. ಅದು ತುಂಬಾ ಇನ್ಸ್ಪೈರ್ ಆಯ್ತು. ಯಾಕಂದ್ರೆ ನಾವ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ನೀವು ಮಾಡ್ಕೊಟ್ಟಷ್ಟು ನಾವು ಎಫೆಕ್ಟಿವ್ ಆಗಿ ಮಾಡ್ಕೊಳಕ್ ಆಗ್ಲಿಲ್ಲ. ಅದು ನೀವು ಮಾಡ್ಕೊಟ್ರಲ್ಲ, ಕಸ್ಟಮೈಸ್ ಮಾಡ್ಕೊಟ್ರಲ್ಲ, ಅದು ತುಂಬಾನೇ ಇಷ್ಟ ಆಯ್ತು. ಅದು ನೋಡ್ತಾ ಇದ್ರೇನೆ ತುಂಬಾ ಖುಷಿ ಆಗುತ್ತೆ. ನಾನು ಮಧ್ಯದಲ್ಲಿ ಬಂದೆ, ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೂ ಸೇರ್ಕೊಳಕ್ ಆಗ್ಲಿಲ್ಲ, ಮಧ್ಯದಲ್ಲಿ ಬಂದೆ. ಎಂಡಿಂಗ್ ಅಲ್ಲೂ ನನಗೆ ಕ್ಲಾಸ್ಗೆ ಅಟೆಂಡ್ ಆಗಕ್ ಆಗಿಲ್ಲ. ಬಟ್ ಆದಷ್ಟು ಮಾಡಿದೀನಿ. ಅದೊಂದು ಒಂದು ಏನೋ ಇದು ನಡೆದಿರೋದ್ರಿಂದ ಅಷ್ಟೇ. ಆದ್ರೂ ಇಷ್ಟೇ ದಿನ ಆದ್ರೂ ಅದು ನೀವು 90 days ಆಗೋಯ್ತು ಅಂದ್ರೆ ನನ್ಗೆ ಆಶ್ಚರ್ಯ ಆಗ್ತಿದೆ, ಇಷ್ಟು ಬೇಗ 90 days ಆಗೋಯ್ತಾ ಅಂತ. ತುಂಬಾ ಮಿಸ್ ಮಾಡ್ತೀವಿ ನಿಮ್ ಕ್ಲಾಸ್ನ. ಬಟ್ ಇನ್ನೊಂದು ನಾನು ಕೇಳ್ಬೇಕಿತ್ತು, ನೀವು ಇನ್ನರ್ ಸರ್ಕಲ್ ಕಾಲ್ನ ಕಂಟಿನ್ಯೂ ಮಾಡ್ತೀರಾ ಅಂತ. ಅಲ್ಲ, ಅಟ್ಲೀಸ್ಟ್ ಒಂದು ವೀಕ್ಲಿ ಒನ್ಸ್ ಆದ್ರೂ ನಿಮ್ ಜೊತೆ ನಮ್ಗೆ ಅವಕಾಶ ಕೊಡ್ತೀರಾ ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ನಿಮ್ದು ನಿಮ್ ಜೊತೆ ನಾವು ಕನೆಕ್ಟಿಂಗ್ ಅಲ್ಲಿ ಇರೋಕ್ಕೆ ಇಷ್ಟಪಡ್ತೀವಿ, ನಾವೆಲ್ಲರೂ ಇಷ್ಟಪಡ್ತೀವಿ ಅಂತ ಅನ್ಕೊಂಡಿದೀನಿ. ಯಾ, ಡೆಫಿನೆಟ್ಲಿ. ಸಿ, ಯು ಆರ್ ಪಾರ್ಟ್ ಆಫ್ ಅವರ್ ಕಮ್ಯುನಿಟಿ ಆಗಿರೋದ್ರಿಂದ ಯಾವುದೇ ಇನ್ನರ್ ಸರ್ಕಲ್ ಮತ್ತೆ ವೀಕ್ಲಿ ಮಾಸ್ಟರ್ ಮೈಂಡ್ ಅಲ್ಲಿ ಖಂಡಿತವಾಗಿ ಎಲ್ಲರಿಗೂ ಅವಕಾಶ ಇರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ನೀವೆಲ್ಲ ನಮ್ಮ ಅಪರಿಮಿತ ಒಂದು ಭಾಗ ಆಗ್ಬಿಟ್ಟಿರೋದ್ರಿಂದ ನೀವು ಇಲ್ಲದೆ ನಾವು ಅದನ್ನ ಊಹಿಸ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ನೀವೆಲ್ಲ ಇದ್ರೇನೆ ಅದಕ್ಕೊಂದು ಕಳೆ. ನಾವು ಹೇಳ್ಕೊಟ್ಟಿರೋದನ್ನೆಲ್ಲ ನಾವು ಕಂಟಿನ್ಯೂ ಮಾಡೇ ಮಾಡ್ತೀವಿ, ಅದನ್ನ ನಾವು ಪ್ರಾಮಿಸ್ ಮಾಡ್ತೀವಿ. ಅದು ಅವಾಗವಾಗ ಅದೇನೋ ಅಂತಾರಲ್ಲ, ನಾವೆಲ್ಲ ಒಂದು ಮಸಿ ಆಗಿರೋ ಒಂದು ಶೀಲಗಳ ತರ, ಅದು ಕ್ಲೀನ್ ಮಾಡ್ಕೋಬೇಕಂದ್ರೆ ಇನ್ನರ್ ಸರ್ಕಲ್ ಕಾಲು ನಿಮ್ ಭಗವದ್ಗೀತೆ ತರ ಬೇಕು ನಮ್ಗೆ. ಸೊ ಅದಕ್ಕೋಸ್ಕರ ನೀವು ಅದನ್ನ ನಮ್ಗೆ ಅವಕಾಶ ಕೊಡಿ. ಯಾಕಂದ್ರೆ ಇಲ್ಲ ನಿಮ್ದು ಕ್ಲಾಸ್ ಆಗೋಯ್ತು ಇನ್ನ ಇಲ್ಲ ಅಂತ ಹೇಳ್ಬೇಡಿ ಸರ್, ದಯವಿಟ್ಟು. ಇಲ್ಲ, ದಟ್ ಈಸ್ ಆಲ್ರೆಡಿ ಡಿಸೈಡೆಡ್ ಆಕ್ಚುಲಿ. ಯಾಕಂದ್ರೆ ಎಲ್ಲರ ಒಟ್ಟಿಗೆ ಒಂದು ಪರಿಸರ ನಾವೇನು ಸೃಷ್ಟಿ ಮಾಡ್ಕೊಂಡಿದೀವಿ ಅದು ಹಾಗೆ ಕಂಟಿನ್ಯೂ ಆಗ್ಬೇಕು. ಇದು ಯಾವ್ದೋ ಒಂದು ಶಾಲೆ ತರ, ಕಾಲೇಜ್ ತರ ಮುಗೀತು ಕೋರ್ಸು, ಟಾಟಾ ಬಾಯ್ ಬಾಯ್ ಇನ್ನೂ ಸಿಗೋಣ ಅಲ್ಲ. ಇದು ಆ ತರ ಅಲ್ಲ. ನಮ್ ಜರ್ನಿ ಈಗ ಶುರು ಆಗಿದೆ, ಆಕ್ಚುಲಿ ಶುರು ಆಗಿದೆ. ಮೇ ಬಿ ಇಂಟೆನ್ಸಿವ್ ಆಗಿ ನಾವು ನಿಮ್ಮ ಹತ್ರ ಸಮಯ ಕಳೆಯಕ್ಕೆ ಆಗದೆ ಇರಬಹುದು. ಬಟ್ ವೀಕ್ಲಿ ಏನ್ ನಡೆಯುತ್ತೆ ಕಾರ್ಯಾಗಾರ, ಅದರಲ್ಲಿ ಎಲ್ಲರೂ ಭಾಗವಹಿಸಬಹುದು. ಜೊತೆಗೆ ಐ ಹ್ಯಾವ್ ಎ ಪ್ಲಾನ್ ಆಫ್ ಕಂಡಕ್ಟಿಂಗ್ ಸ್ಪೆಷಲ್ ಮೆಡಿಟೇಷನ್. ಸ್ಯಾಟರ್ಡೇದ ಶುರು ಮಾಡಿದೀವಿ, ಸ್ಯಾಟರ್ಡೇ ಅಂಡ್ ಸಂಡೇ ಆಲ್ಸೋ. ಬೇರೆ ಜೋ ಡಿಸ್ಪೆನ್ಸಾದಾಗ್ಲಿ ಬೇರೆ ಮೆಡಿಟೇಷನ್ ಟೆಕ್ನಿಕ್ಸ್ ನಾವು ಮಾಡ್ತೀವಿ. ಅದ್ರಲ್ಲಿ ಕೂಡ ಎಲ್ಲರಿಗೂ ಅವಕಾಶ ಇರುತ್ತೆ. ಹಾಗಾಗಿ ಐ ಆಲ್ಸೋ ಶುಡ್ ಫೀಲ್ ದಟ್ ವೈಬ್ಸ್. ಆ ವೈಬ್ಸ್ ಇರ್ಬೇಕು ನಮ್ಗೂ. ವೈಬ್ರೇಷನ್ಸ್, ಪಾಸಿಟಿವಿಟಿ, ಪಾಸಿಟಿವ್ ಪೀಪಲ್ ಏನು ಎಮಿಟ್ ಮಾಡ್ತಾರೆ ಅದು ಮುಖ್ಯ ಆಗತ್ತೆ. ಅದು ಕೆಲಸ ಮಾಡೋದು ನಮ್ಗೆ. ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇರ್ಬೇಕಾಗಿದ್ರೆ ಆ ವ್ಯಕ್ತಿಗಳ ಜೊತೆ ನಾವು ಇಡ್ಬೇಕು.
ಹಾಗಾಗಿ ಹೌದು ಸರ್, ಹೌದು. ನಾನು ಕೂಡ ಐ ಆಮ್ ಆಲ್ಸೋ ಬ್ಲೆಸ್ಡ್ ಟು ಬಿ ವಿತ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ದಟ್ ಥ್ಯಾಂಕ್ ಯು ಪಾಯಿಂಟ್. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾತುಕತೆ ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಫಾರ್ ತುಂಬಾನೇ ಯುವರ್. ಇನ್ನೂ ಒಂದು ನೆಕ್ಸ್ಟ್ ಲೆವೆಲಲ್ಲಿ ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ. ಇನ್ನೂ ಆಗತ್ತೆ, ಇನ್ನೂ ಮಾಡ್ತೀವಿ. ನೀವು ಹೇಳ್ಕೊಟ್ಟಿದ್ದೆಲ್ಲ ನಾವು ಆ್ಯಕ್ಚುಲಿ ಪೂರ್ತಿ ಮಾಡಿದ್ರೆ ಎಲ್ಲೋ ಹೊರಟೋಗ್ಬಿಡ್ತೀವಿ, ನಾವು ಅಷ್ಟು ಮಾಡೋಕ್ಕಾಗ್ತಿಲ್ಲ. ಅದನ್ನು ನಾನು ಒಪ್ಕೊಳ್ತೀನಿ. ಗೊತ್ತಿಲ್ಲ, ನನಗೆ ನಂದು ಹೇಳ್ತಾ ಇದ್ದೀನಿ, ನಾನು ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಮಾಡಿದ್ರೆ ಅಂತೂ ಅಷ್ಟೊಂದು ಗಮನ ಇಟ್ಟು ಮಾಡಿದಾಗ ನಾವು ಗೊತ್ತಿಲ್ಲ ಎಲ್ಲಿ ಇರ್ತೀವಿ ಅಂತ. ಅದನ್ನಂತೂ ಎಲ್ರಿಗೂ ಹೇಳ್ತಿದ್ದೀನಿ, ದಯವಿಟ್ಟು ಅವ್ರು ಹೇಳಿದ್ದನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನಾವು ಕಲ್ತ್ವಿ, 90 ದಿವಸ ಕಲ್ತ್ವಿ, ಮುಗಿಸಿದ್ವಿ, ಇನ್ನಾಯ್ತು ಅಂತ ಅನ್ಕೊಳ್ಳೋದು ಬೇಡ. ಇದು ಲೈಫ್ ಟೈಮಲ್ಲಿ ಗ್ರ್ಯಾಟಿಟ್ಯೂಡ್ ಆಗಲಿ, ನಮ್ಮ ಕೋಡೆಕ್ಸ್ ಆಗಲಿ, ಇನ್ನೊಂದಾಗಲಿ, ನಮ್ಮ ಮೆಡಿಟೇಷನ್ ಆಗಲಿ, ಪ್ರತಿಯೊಂದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅದು ಚೆನ್ನಾಗಿರುತ್ತೆ. ಇವಾಗ ಸರೇ ತಗೊಳ್ಬೇಕು, ಕ್ಲಾಸಲ್ಲೇ ನಾವು ಮಾಡ್ತೀವಿ ಅಂತಲ್ಲ, ನಾವೂ ಅದನ್ನ ಅಳವಡಿಸ್ಕೊಂಡು 21 ಡೇಸ್ ಚಾಲೆಂಜಸ್ ಇದೆಯಲ್ಲ ಸರ್, ಅದು ತುಂಬಾನೇ ಚೆನ್ನಾಗಿದೆ. ನಾನು ಇದರಲ್ಲಿ ನಿಮ್ಮದು ಕ್ಲಾಸಲ್ಲಿ ನೋಡಿಲ್ಲ, ನಾನು ಯೂಟ್ಯೂಬಲ್ಲಿ ಸ್ಟಾರ್ಟಿಂಗೇ ನಾನು ನೋಡ್ಬಿಟ್ಟಿದ್ದೆ. ಅದನ್ನ ನೋಡಿ ಅಳವಡಿಸ್ಕೊಂಡಿದ್ದೆ. ಅಂದರೆ ಪೂರ್ತಿ ಅಳವಡಿಸ್ಕೊಳಕ್ಕಾಗಿಲ್ಲ. ದಯವಿಟ್ಟು ಅದನ್ನ ಎಲ್ಲರೂ ವಾಚ್ ಮಾಡಿಬಿಟ್ಟು ಅಳವಡಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿ